ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ್ತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ನಾವೆಲ್ಲರೂ ಕೂಡ ಬಹಳ ಅಚ್ಚುಮೆಚ್ಚಿನಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಭಾನುವಾರದ ಕಾರ್ಯಕ್ರಮ ಅಂದ ತಕ್ಷಣ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಹೌದು. ಇದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಮೊನ್ನೆ ತಾನೇ ಬುಧವಾರದ ಕಾರ್ಯಕ್ರಮದಿಂದ ಗುರುಗಳವರು ಹೇಳಿದ್ರು ಭಾನುವಾರದ ಕಾರ್ಯಕ್ರಮದಲ್ಲಿ ಪ್ರಾರಂಭದ ಹಂತದಲ್ಲಿ ರಾಶಿ ಫಲವನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿ. ಹೌದು, ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ. ಈಗ ಭಾನುವಾರದ ಕಾರ್ಯಕ್ರಮವನ್ನೇನೋ ಪ್ರಾರಂಭವನ್ನೇನೋ ಮಾಡಿದ್ದಾಯಿತು. ಅದರ ಜೊತೆಗೆ ದಿನವಿಶೇಷತೆ ಪಂಚಾಂಗ ಶ್ರವಣವನ್ನು ಮೊದಲನೇದಾಗಿ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡೋಣ. ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರಿ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ 28/5/2023 ಭಾನುವಾರ ಅಷ್ಟಮಿ. ಬಹಳ ವಿಶೇಷವಾಗಿ ಭಾನುವಾರ ಅಷ್ಟಮಿ ಬಂದಿರತಕ್ಕಂಥದ್ದಿದೆ. ಈ ಭಾನುವಾರ ಇವತ್ತಿನ ದಿವಸ ಪ್ರತಿನಿತ್ಯದ ಕಾರ್ಯಕ್ರಮದಂತೆ, ಪ್ರತಿ ಭಾನುವಾರದ ಕಾರ್ಯಕ್ರಮದಂತೆ ಕಳೆದ ಭಾನುವಾರವೇ ನಾವೊಂದು ಅದ್ಭುತವಾಗಿರ್ತಕ್ಕಂಥ ಹೊಸ ಪ್ರಯತ್ನವನ್ನು ಮಾಡಿದ್ದೇವೆ. ಅದನ್ನು ಪ್ರಾರಂಭವನ್ನು ಕೂಡ ಮಾಡಿದ್ದೇವೆ. ಏನಪ್ಪ, ಅವತ್ತಿನ ದಿವಸದ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಇವತ್ತಿನ ದಿವಸ ಭಾನುವಾರ, ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲರ ಜನ್ಮದಿನ ಇವತ್ತಿನ ದಿವಸ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಉತ್ತರ ವನಸರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಈಗ ಉತ್ತರ ವನಸರಿಗೆ ಒಂದಿಷ್ಟು ಪೂಜಾನುಷ್ಠಾನಗಳನ್ನು ಮುಗಿಸಿದ್ದಾದ ನಂತರ ರಾಶಿ ಫಲವನ್ನು ಪ್ರಾರಂಭವನ್ನು ಮಾಡೋಣ. ಇನ್ನು ತಡ ಮಾಡತಕ್ಕಂಥದ್ದು ಬೇಡ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ದುಂ ದುರ್ಗಾಯೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಓಂ ಮಹಾವಿಷ್ಣವೇ ನಮಃ. ಓಂ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ಓಂ ಶಾರದಾ ಗುರುಭ್ಯೋ ನಮಃ. ಬಹಳ ವಿಶೇಷವಾಗಿ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಉತ್ತರ ವನಸರಿಗೆ ಆರತಿಯನ್ನು ಸಲ್ಲಿಸೋಣ. ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದಧಾತಿ ಮಧುವ್ಯೋಸ ಅನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಉತ್ತರ ವನಸರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಈಗ ರಾಶಿ ಫಲವನ್ನು ಪ್ರಾರಂಭವನ್ನು ಮಾಡೋಣ. ಇನ್ನು ಸಮಯವನ್ನು ವ್ರತಃ ಕಳೆದುಕೊಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಅದರ ಜೊತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತಿದ್ದೇನೆ. ಆ ಕಥಾಶ್ರವಣ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದರ ಜೊತೆಗೆ ರಾಶಿ ಫಲವನ್ನು ಪ್ರಾರಂಭವನ್ನು ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ.
ಮೇಷರಾಶಿ ಮೇಷ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಷ್ಟಕರನೇ. ಆದರೆ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಪ್ರಾರಂಭದ ಹಂತದಲ್ಲಿ ಹೇಗಪ್ಪ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಹೌದು, ಯಾವ ರೀತಿ ಇರುತ್ತೆ ಅಂದ್ರೆ ಇವತ್ತಿನ ದಿವಸ ತಾವು ಬೆಳಗ್ಗೆ ಎದ್ದಾಗ್ಲಿಂದನೇ ಭಾನುವಾರ ಏನಪ್ಪ ಅಂದ್ರೆ, ಭಾನುವಾರ ಬಂದಿದ ತಕ್ಷಣ ನಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ, ಒಂದು ಸ್ವಲ್ಪ ನಿದ್ರೆಯ ಜೊತೆ ಒಂದಿಷ್ಟು ಆರಾಮ ಅಂದ್ರೆ ಒಂಚೂರು ರೆಸ್ಟ್ ಮಾಡತಕ್ಕಂಥದ್ದು, ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥದ್ದು. ಆದರೆ ಇಲ್ಲೂ ಒಂದು ವಿಚಾರಕ್ಕೆ ನೋಡೋದಾದ್ರೆ, ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥ ವಿಚಾರಕ್ಕೆ ಬಂದ್ರೂ ಕೂಡ ವಿಶ್ರಾಂತಿ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿ ಬೇರೆ ರೀತಿ ಆಲೋಚನೆಗಳಿರಬಾರ್ದು. ತಾವು ವಿಶ್ರಾಂತಿ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ತಾವು ತೆಗೆದುಕೊಳ್ತಕ್ಕಂಥ ವಿಶ್ರಾಂತಿಯಲ್ಲೂ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಆ ಒಂದು ಸಮಯವೂ ಕೂಡ ಅಷ್ಟೇ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ನೆಮ್ಮದಿ ಈ ಕಡೆ ಮಲ್ಕೊಳ್ಳಿಕ್ಕೂ ಆಗೋದಿಲ್ಲ, ಈ ಕಡೆ ಎದ್ದು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಏನೋ ಮನಸ್ಸು ಬೇರೆ ರೀತಿ ಆಲೋಚನೆಗಳು ಮಾಡ್ತಾ ಇರುತ್ತೆ. ಚಂಚಲ ಮನಸ್ಥಿತಿಯಲ್ಲಿ ತಾವು ಎಲ್ಲರೂ ಕೂಡ ಸಿಕ್ಕಾಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಸಮಸ್ಯೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆ 8ರಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಸಿಲುಕಿಕೊಂಡಿರ್ತಕ್ಕಂಥವ್ರು ಇರ್ತೀರಿ, ಒದ್ದಾಡ್ತಾ ಇರ್ತೀರಿ. ಈ ಒಂದು ಸಮಯ ತಾವು ಮಾಡಬೇಕಾಗಿರ್ತಕ್ಕಂಥ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪಾ ಅಂದ್ರೆ, ಆದಷ್ಟು ತಾವೆಲ್ಲರೂ ಕೂಡ ಚಂದ್ರಶೇಖರನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಗುರುಗಳೇ, ಚಂದ್ರ ಸಂಜೆ ಹುಟ್ಟತಕ್ಕಂಥವನಲ್ವ, ಆದ್ರೆ ಈಗ ಪ್ರಾರ್ಥನೆಯನ್ನ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಹೌದು ನೋಡಿ, ಭಗವಂತನ ಆ ಒಂದು ಉಗಮ, ಭಗವಂತನ ಆ ಒಂದು ನಿರ್ಗಮ ಅಂದ್ರೆ ಭಗವಂತ ಉದಯಿಸ್ತಕ್ಕಂಥದ್ದು, ಭಗವಂತ ಮುಳುಗ್ತಕ್ಕಂಥದ್ದು ಆ ಸಮಯ ಒಂದು ರೀತಿ ಆದ್ರೆ ಆ ಸಮಯದಲ್ಲಿ ಮಾತ್ರ ಭಗವಂತನನ್ನ ಆರಾಧನೆಯನ್ನ ಮಾಡಬೇಕು ಅಂತ ಏನು ಇಲ್ವಲ್ಲ. ಬೇರೆ ಸಮಯದಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡ್ಬೋದಲ್ವಾ? ಅದೇ ಹೇಗೆ ಬುಧವಾರದ ದಿವಸ ಬಹಳ ವಿಶೇಷವಾಗಿ ಮೊನ್ನೆ ನಾವೆಲ್ಲರೂ ಕೂಡ ಮಾಸ ಶಿವರಾತ್ರಿ ಈಶ್ವರನ ಪ್ರಾರ್ಥನೆಯನ್ನ ಮಾಡಿದ್ವಿ. ಅದೇ ರೀತಿ ವಾರಗಳಲ್ಲಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ವಿಚಾರವಾಗಲಿ, ಸಮಯದಲ್ಲಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ವಿಚಾರವಾಗಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಎಲ್ಲ ಸಮಯದಲ್ಲೂ ಕೂಡ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಬೋದು. ಅದೇ ರೀತಿ ಚಂದ್ರಶೇಖರನನ್ನ, ಚಂದ್ರ ಪರಮಾತ್ಮನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಯಾತಕ್ಕೋಸ್ಕರ ಮಾಡಬೇಕು? ಚಂದ್ರ ಮನಸ್ಕಾರಕ ಚಂದ್ರನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳು, ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥ ಸಾವಿರಾರು ಬೇರೆ ರೀತಿ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಆಲೋಚನೆಗಳು ಎಲ್ಲವೂ ಕೂಡ ದೂರ ಆಗುತ್ತೆ. ಭಗವಂತನ ಅನುಗ್ರಹದಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ಕರವಸ್ತ್ರವನ್ನ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ತಾವು ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ಬಹಳ ಚುಟುಕಾಗಿರ್ತಕ್ಕಂಥ ಕೆಲಸ. ಇದನ್ನು ಅನುಷ್ಠಾನ ಅನ್ನೋದಕ್ಕಿಂತ ನಿಮ್ಮ ಇವತ್ತಿನ ದಿನಚರಿಯಲ್ಲೇ ಇದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ಕರವಸ್ತ್ರ, ಒಂದು ಖರ್ಚೀಪನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲೇ ಇರಬೇಕು ಎಂಬತಕ್ಕಂಥದ್ದು ನಿಮ್ಮ ಆಸೆ. ಆದ್ರೆ ಭಾನುವಾರ ಮನೆಯಲ್ಲೇ ಇರಬೇಕು ಎಂಬತಕ್ಕಂಥ ಆಸೆ ನಿಮಗಿದೆ. ಎಲ್ಲೋ ಆಚೆ ಕಡೆ ಓಡಾಡಬಾರ್ದು, ಎಲ್ಲೋ ಆಚೆ ಕಡೆ ಹೋಗಬಾರ್ದು, ಇಷ್ಟು ದಿವಸ ಹೋಗಿರ್ತಕ್ಕಂಥದ್ದು ಇದ್ದಿದೆ, ಈಗಲಾದರೂ ಸ್ವಲ್ಪ ಮನೆಯಲ್ಲಿರೋಣ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ. ಆದರೆ ಮನೆಯಲ್ಲಿರ್ತಕ್ಕಂಥವ್ರು ಹೇಳಿದ ಮಾತು ಕೇಳಬೇಕಲ್ವಾ? ಮನೇಲಿ ಮಕ್ಕಳು ಕೇಳಬೇಕಲ್ವಾ? ಕೇಳ್ತಾರಾ? ಇಲ್ಲ. ರಜಾ ಸಿಕ್ಕದೆ ಅಪರೂಪ, ಅದರಲ್ಲೂ ಭಾನುವಾರ ಇದೆ. ಇವಾಗ ನಮ್ಮೆಲ್ಲರಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಇದೆ, ಅಂದರೆ ಒಂದು ಬೇಸಿಗೆ ರಜಾ ಇದೆ. ಭಾನುವಾರ ನಾವು ಮನೇಲಿ ಕೂತ್ಕೊಂಡು ಏನು ಮಾಡೋದು? ನಡೀರಿ ಆಚೆ ಹೋಗೋಣ. ಹೋದ ವಾರ ತಾನೇ ಹೋಗಿರ್ತಾರೆ, ಆದರೆ ಈ ವಾರದಲ್ಲಿ ಆಗಲೇ ಸುಸ್ತಾಗಿ ಕೂತಿರ್ತಾರೆ, ಮತ್ತೀಗ ಎಲ್ಲಾದರೂ ಕೂಡ ಆಚೆ ಹೋಗಬೇಕು. ಆದರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಅವ್ರ ಮಾತನ್ನು ಕೂಡ ಆಲಿಸಿಕ್ಕಾಗೋದಿಲ್ಲ. ತಾವು ನಿಮ್ಮದೇ ಒಂದು 10 ನಿಮಿಷ ಮಲಗಲಿಕ್ಕೆ ಆಗ್ತಾ ಇಲ್ಲ, ಇಲ್ಲ ಒಂದು 10 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸನ್ನಿಗ್ಧ ಪರಿಸ್ಥಿತಿಯಲ್ಲಿ ತಾವು ಕೂಡ ಕೂತಿದ್ದೀರಿ. ಆದರೆ ಇವತ್ತಿನ ದಿವಸ ಒಂದಂತೂ ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭೂಮಿಯ ವಿಚಾರವಾಗಿ ಯಾವುದೇ ರೀತಿ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕೆಲಸ ಆದ್ರೂ ಕೂಡ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಯಾವುದು ಕೂಡ ನಿಮ್ಗೆ ಕೈಗೂಡ್ತಕ್ಕಂಥದ್ದಲ್ಲ. ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಸರ್ವರೋಗಕ್ಕೂ ಒಂದೇ ಒಂದು ಔಷಧಿ ಅನ್ನೋ ಹಾಗೆ ಇವತ್ತಿನ ದಿವಸ ನಿಮ್ಗಿರ್ತಕ್ಕಂಥ ಎಲ್ಲಾ ಸಂಕಷ್ಟಗಳಿಗೂ ಕೂಡ ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಭಾನುವಾರ ಮಹಾವಿಷ್ಣುವಿನ ಒಂದು ಅಂಶ ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನುಳಿದಿರತಕ್ಕಂಥ ರಾಶಿಗಳು ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಅಂತಾನೆ ಹೇಳ್ಬೋದು. ದೂರಭಾರ ಪ್ರಯಾಣ ಮಾಡತಕ್ಕಂಥ ವಿಚಾರವಾಗಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗ್ಲಿ, ಇಲ್ಲ ಹಣಕಾಸಿನ ವಿಚಾರವಾಗಿ ಇನ್ನೇನಾದ್ರೂ ಅಂದ್ರೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಲಿ, ಭೂಮಿಯ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗ್ಲಿ, ಅದರ ಬಗ್ಗೆ ಮುಂದುವರಿತಕ್ಕಂಥದ್ದಾಗ್ಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಇಂತಹ ವಲಯದಲ್ಲಿ ಇವತ್ತಿನ ದಿವಸ ಕೆಲಸ ಕಾರ್ಯಸಿದ್ಧಿ ಆಗಲ್ಲ ಎಂಬತಕ್ಕಂಥದ್ದೆಲ್ಲ ಎಲ್ಲಾ ವಿಚಾರದಲ್ಲೂ ಕೂಡ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ಸಣ್ಣ ಕಿವಿ ಮಾತಿದೆ. ಏನಪ್ಪಾ ಅಂದ್ರೆ ಇದು ಕಿವಿ ಮಾತು ಅನ್ನೋದಕ್ಕೇನೋ ಒಂದು ಸಣ್ಣ ಸಲಹೆ. ಇವತ್ತಿನ ದಿವಸ ನಿಮ್ಮ ದಾರಿ, ತಾವು ಪ್ರಯಾಣವನ್ನ ಮಾಡತಕ್ಕಂಥ ದಾರಿ ಉತ್ತರದ ಕಡೆಗೆ ಇದ್ದಿದ್ದೆ ಆದ್ರೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವೂ ಕೂಡ ಉತ್ತರೋತ್ತರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಆದ್ರೆ ಇವತ್ತಿನ ದಿವಸ ನಾನು ಹೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ತಾವು ಪ್ರಯಾಣವನ್ನ ಬೆಳೆಸ್ತಾ ಇರ್ತಕ್ಕಂಥ ಜಾಗ ಆದಷ್ಟು ಉತ್ತರ ದಿಕ್ಕಿನ ಕಡೆಯೇ ಇರಲಿ. ಇಲ್ಲ ಅಂದ್ರೆ ತಮ್ಮ ಜಾಗ ಬೇರೆಲ್ಲಾದ್ರೂ ಬೇರೆ ದಿಕ್ಕಿನಲ್ಲಿದೆ ಅಂದ್ರೆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸಿ ಅದಾದ ಮೇಲೆ ತಾವು ಮತ್ತೆ ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕಾಯಕವನ್ನು ತಾವು ಇವತ್ತಿನ ದಿವಸ ಮಾಡಿದ್ದೆ ಆದ್ರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಏನಾದ್ರೂ ಮುಂದೆ ಬರ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಹಣಕಾಸಿನ ವಿಚಾರವಾಗಿ ಏನೊಂದು ಕೆಲಸವಾದ್ರೂ ಕೂಡ ಅದು ಇವತ್ತಿನ ದಿವಸ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಅದರ ಬಗ್ಗೆ ತಾವು ಚರ್ಚೆನೂ ಮಾಡಬೇಡಿ. ಇವತ್ತಿನ ದಿವಸ ತಾವು ಸಹಾಯಾತ್ಮಕವಾಗಿ ಇನ್ನೇನಾದ್ರೂ ಯಾರಿಗಾದ್ರೂ ಸಹಾಯವನ್ನು ಮಾಡ್ತಕ್ಕಂಥದ್ದಾಗ್ಲಿ, ಯಾರಿಗಾದ್ರೂ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥದ್ದಾಗ್ಲಿ, ತಾವೇ ಸ್ವತಃ ಒಬ್ಬರಿಂದ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಲಿ ಯಾವುದೂ ಕೂಡ ಬೇಡ. ಯಾವುದಕ್ಕೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ಸಮಯ ಅಲ್ಲ. ಇವತ್ತಿನ ದಿವಸ ಕೊಟ್ಟಿರ್ತಕ್ಕಂಥವ್ರು ತಮಗಾಗ್ಲಿ ತೆಗೆದುಕೊಳ್ಳಿರ್ತಕ್ಕಂಥವ್ರಿಗಾಗ್ಲಿ ಯಾರಿಗೂ ಕೂಡ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಇಂತೆಲ್ಲ ವ್ಯವಹಾರಗಳನ್ನ ಮಾಡೋದ್ರಿಂದ ಇವತ್ತು ತಾವು ಸುಖಕರವಾಗಿರ್ಬೋದು, ನಾಳೆ ತಾವು ಅದರಿಂದ ಆ ಒಂದಷ್ಟು ಸನ್ನಿಗ್ಧ ಪರಿಸ್ಥಿತಿಗೆ ತುತ್ತಾಗ್ತಕ್ಕಂಥವ್ರು ಇರ್ತೀರಿ. ಅದರಿಂದ ಒಂದಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದೇ ಹೌದು. ಇದನ್ನ ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. 12 ಗಂಟೆ ಆಗ್ತಾ ಇದ್ದಂಗೆ ಆ ಒಂದು ಅಭಿಜಿನ್ ಲಗ್ನ 12 ಗಂಟೆ ಆಗ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಮೌನಕ್ಕೆ ಜಾರ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಸಕ್ತಿ ಇರೋದಿಲ್ಲ. ಮೌನ ಅಂದ್ರೆ ಯಾರಾದ್ರೂ ವ್ಯಕ್ತಿ ಬಂದು ನಿಮ್ಮ ಹತ್ರ ಮಾತಾಡಿದ್ರು ಕೂಡ ಆ ಕ್ಷಣ ಅವ್ರ ಹತ್ರ ಮಾತಾಡ್ಲಿಕ್ಕೂ ಕೂಡ ನಿಮಗೆ ಶಕ್ತಿ ಇರೋದಿಲ್ಲ, ಇಲ್ಲ ಅಂದ್ರೆ ನಿಮಗೆ ಮನಸ್ಸಿರೋದಿಲ್ಲ. ಏನಪ್ಪಾ ಅಂದ್ರೆ ನಿಮಗೊಬ್ಬರೇ ನೀವು ನಿಮ್ಮ ಆ ಒಂದು ಲೋಕದಲ್ಲೇ ತಾವಿರ್ಬೇಕು. ಆದಷ್ಟು ಆ ಒಂದು ಏಕಾಂತತೆಯನ್ನ ತಾವು ಬಯಸ್ಲಿಕ್ಕೆ ತಾವೆಲ್ಲರೂ ಕೂಡ ಮುಂದಾಗ್ತಕ್ಕಂಥವ್ರು ಇರ್ತೀರಿ. ಈ ಒಂದು ವಿಚಾರವನ್ನ ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಆದ್ರೆ 12 ಗಂಟೆ ಆದ ನಂತರ ನಿಮ್ಮ ಮನಸ್ಸಿನ ಸ್ಥಿತಿಯನ್ನ ತಾವೇ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲೋ ಒಂದ್ ಕಡೆ ನಿಮ್ಮ ಮೌನವೂ ಕೂಡ ಇವತ್ತಿನ ದಿವಸ ನಿಮ್ಮ ಮನಸ್ಸಿಗೆ ನೋವನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಮೌನ ಬೇಡ. ಲವಲವಿಕೆಯಿಂದ ಖುಷಿಯಾಗಿ ನಗನಗ್ತಾ ಏನಾದ್ರೂ ಬರಲಿ, ಎಂತಹ ಸಮಸ್ಯೆಗಳಾದ್ರೂ ಬರಲಿ, ಎಂತಹ ಪರಿಸ್ಥಿತಿನಾದ್ರೂ ಬರಲಿ, ನಗನಗ್ತಾ ಮಾತಾಡ್ತಾ ಅದನ್ನ ಬಗೆಹರಿಸ್ಕೊಳ್ಳೋಣ. ಆದ್ರೆ ಇವತ್ತೊಂದು ದಿವಸ ಮಾತ್ರ ಮೌನದಿಂದ ಇರ್ತಕ್ಕಂಥದ್ದು ಬೇಡ. ಏನೆಲ್ಲ ನಿಮಗೆ ಮಾತಾಡ್ಬೇಕನ್ಸುತ್ತೋ ಮನಸ್ಸಿಗೆ ಬಂದಿರತಕ್ಕಂಥ ಮಾತನ್ನ ಆ ಕ್ಷಣ ಸಮಯ ನೋಡಿ ಆ ಒಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಮಾತನ್ನ ಆಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನ ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಪ್ಪದೇ ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುಗಳ ಅನುಗ್ರಹ, ಗುರುಗಳ ಮಾರ್ಗದರ್ಶನ ಇದೊಂದಿದ್ರೆ ಮಾತ್ರ ಅಸಾಧ್ಯವಾದನ್ನು ಕೂಡ ನಾವು ಸಾಧನೆ ಪಡಿಸ್ಕೊಳ್ಬೋದು. ಅದೇ ರೀತಿ ಇವತ್ತಿನ ದಿವಸ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಹೇಳಿದ್ರೆ ನಾನು ದತ್ತಾತ್ರೇಯರನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಭಗವಂತ ದತ್ತಾತ್ರೇಯ ಗುರುಗಳು ಒಂದು ಸತಿ ಮನಸ್ಸಿನಲ್ಲಿ ತೆಗೆದುಕೊಂಡು ಬಿಟ್ರೆ ಒಬ್ಬ ಕುರುಡ ಪ್ರಪಂಚವನ್ನು ನೋಡಬಲ್ಲ, ಒಬ್ಬ ಮೂಗ ಮಾತನಾಡಬಲ್ಲ, ಒಬ್ಬ ಕುಂಟ ಬೆಟ್ಟವನ್ನ ಹತ್ತಬಲ್ಲ. ಅಷ್ಟು ಶಕ್ತಿ ಉಳ್ಳಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತಹ ಗುರುಗಳು ನಮ್ಮೆಲ್ಲರ ಆರಾಧ್ಯ ದೈವ ದತ್ತಾತ್ರೇಯರನ್ನ ಇವತ್ತಿನ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಅಂತಹ ದತ್ತಾತ್ರೇಯರ ಒಂದು ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣನ ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಆ ಕಥಾಶ್ರವಣಕ್ಕಾಗಿ ನಾನು ಕೂಡ ಬಹಳ ವಿಶೇಷವಾಗಿ ತಯಾರಿ ಮಾಡಿಕೊಂಡೇ ಬಂದಿದ್ದೇನೆ. ಯಾಕೆಂದ್ರೆ ಈ ಒಂದು ಕಥಾಶ್ರವಣವನ್ನು ತಿಳಿಸಬೇಕಾದ್ರೆ ಯಾವುದೇ ರೀತಿ ಅಡೆತಡೆಗಳಾಗಬಾರದು ಅಂತ ಹೇಳಿ ನಾನು ಕೂಡ ಸರ್ವತಃ ಬದ್ಧನಾಗಿ ಸಿದ್ಧನಾಗಿ ಬಂದಿದ್ದೇನೆ. ಏನಪ್ಪಾ ಇವತ್ತಿನ ದಿವಸ ಗುರುಗಳು ಕೂಡ
ಒಂದು ಪೇಪರನ್ನು ಬೇರೆ ತೆಗೆದಿಟ್ಕೊಂಡಿದ್ದಾರೆ, ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಬರೆದಿಟ್ಕೊಂಡಿದ್ದಾರೆ. ಏನು ಈ ಕಥಾಶ್ರವಣ, ಅಂಥದ್ದು ಏನಿದೆ ಈ ಕಥಾಶ್ರವಣದಲ್ಲಿ ಅಂತ ಹೇಳಿ ನೋಡಿ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ, ಗುರುಗಳಿಲ್ಲದ ವಿದ್ಯೆ ಗುಡ್ಡು ವಿದ್ಯೆ ಅಂತ ಹೇಳ್ತಾರೆ. ಅದೇ ರೀತಿ ಗುರುಗಳ ಮಾರ್ಗದರ್ಶನ ನಮಗಿಲ್ಲ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸವೆಲ್ಲವೂ ಕೂಡ ಸಂಪೂರ್ಣವಾಗ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಅದೇ ರೀತಿ ಕಷ್ಟ ಕಾಲದಲ್ಲಿದ್ದಾಗ, ನಮ್ಮಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಕಡಿಮೆ ಆಗಿದ್ದಾಗ, ಇಲ್ಲ ಅಂದ್ರೆ ನಮಗೆ ಎದುರಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾದ್ರೆ ಗುರುಗಳ ಅನುಗ್ರಹ ನಮ್ಮ ಜೊತೆ ಇದ್ರೆ ಎಂತಹ ಸಂಕಷ್ಟಗಳು ಬಂದ್ರೂ ಕೂಡ ನಾವು ಎದುರಿಸ್ಬೋದು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ, ದತ್ತಾತ್ರೇಯರ ಒಂದು ಕಥಾಶ್ರವಣ. ಆ ಒಂದು ವಿಚಾರದಲ್ಲಿ, ಈ ವಿಷಯದಲ್ಲಿ ತಿಳಿಸೋದಾದ್ರೆ, ಒಂದು ದಿವಸ ಹಾಲು ಮೊಸರು ಮಾರ್ತಕ್ಕಂಥ ಒಂದು ಸ್ತ್ರೀ, ಒಂದು ಹೆಣ್ಣು ಮಗಳು. ಆ ಒಂದು ಹೆಣ್ಣು ಮಗಳಿಗೆ ಒಂದು ಕಷ್ಟ ಎದುರಾಗಿರುತ್ತೆ. ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ವಿಪ್ರರು, ಬ್ರಾಹ್ಮಣೋತ್ತಮರು, ಮಹನೀಯರು ಎಲ್ಲರೂ ಸೇರಿ ಆಕೆಯನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಯಾರ್ಯಾರು? ಬ್ರಾಹ್ಮಣೋತ್ತಮರು, ವಿಪ್ರರು, ಮಹನೀಯರು, ಅಂದ್ರೆ ಆ ಸಾಕಷ್ಟು ಜ್ಞಾನವನ್ನು ಉಳ್ಳಂತಹ ವ್ಯಕ್ತಿಗಳು ಬ್ರಾಹ್ಮಣೋತ್ತಮರು. ಹಾಗೆ ಒಂದು ದಿವಸ ಹೀಗೆ ಆ ಒಂದು ಹಾಲು ಮತ್ತು ಮೊಸರನ್ನ ಮಾರ್ತಾ ಇರತಕ್ಕಂಥ ಸ್ತ್ರೀ ಆಕೆ ಹೀಗೆ ಬರ್ತಾ ಇರಬೇಕಾದ್ರೆ ದತ್ತಾತ್ರೇಯರು ಕಣ್ಣು ಮುಂದೆ ಕಾಣಿಸ್ತಾರೆ. ಆಗ ಆ ತಾಯಿ ದತ್ತಾತ್ರೇಯರ ಮುಂದೆ ಕೂತು, ಭಗವಂತ, ನೀವು ಮನಸ್ಸಿಗೆ ತೆಗೆದುಕೊಂಡಿದ್ದೆ ಆದರೆ ಒಬ್ಬ ಕುರುಡನನ್ನು ಕೂಡ ಪ್ರಪಂಚವನ್ನು ನೋಡಬಲ್ಲನು, ಒಬ್ಬ ಮೂಗನು ಕೂಡ ಮಾತನಾಡಬಲ್ಲನು, ಒಬ್ಬ ಕುಂಟನು ಕೂಡ ಬೆಟ್ಟ ಅಲ್ಲ ಗುಡ್ಡ ಅಲ್ಲ ಏನನ್ನ ಬೇಕಾದರೂ ಹತ್ತಬಲ್ಲನು, ಓಡಾಡಬಲ್ಲನು. ಹಾಗೆ ಈ ಒಂದು ಮಾತನ್ನ ಹೇಳಿದ ತಕ್ಷಣ, ನೋಡಮ್ಮ, ಇವತ್ತಿನ ದಿವಸ ನೀನು ಕೂಡ ಒಂದು ಸಂಕಷ್ಟದಲ್ಲಿದ್ದೀಯ. ಸಾಕಷ್ಟು ಜನ ವಿಪ್ರರು, ಬ್ರಾಹ್ಮಣೋತ್ತಮರು ಇವತ್ತಿನ ದಿವಸ ನಿನ್ನ ಪ್ರಶ್ನಿಸ್ತಾರೆ, ನಿನ್ನನ್ನ ಒಂದು ಸಂಭಾಷಣೆಗೆ ಕೂಡಿಸ್ಕೊಳ್ತಾರೆ, ನಿನಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ತಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ನಿನಗೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಒಬ್ಬ ಸಾಧಾರಣ ಹಾಲು ಮಾರತಕ್ಕಂಥ ಹೆಣ್ಣು ಮಗಳು, ನನಗೆ ಯಾವುದ್ರ ಬಗ್ಗೆ ತಾನೇ ಅರಿವಿದೆ ಗುರುವರ್ಯ, ನನಗೆ ಏನ್ ತಾನೇ ಗೊತ್ತಿದೆ, ನನಗೆ ಯಾವುದ್ರ ಬಗ್ಗೆನೂ ಕೂಡ ಅಷ್ಟಾಗಿ ಜ್ಞಾನ ಇಲ್ವಲ್ಲ ಅಂತ ಹೇಳಿದಾಗ, ಆಗ ದತ್ತಾತ್ರೇಯರು ಸಂಕಲ್ಪವನ್ನ ಮಾಡಿ ಆಕೆಗೆ ಎಲ್ಲಾ ರೀತಿ ಇರ್ತಕ್ಕಂಥ ಜ್ಞಾನಶಕ್ತಿಯನ್ನು ಆಕೆಗೆ ತುಂಬಬೇಕು ಅಂತ ಹೇಳಿ, ಆ ಕ್ಷಣ ವಿಪ್ರರು ಯಾವೆಲ್ಲ ಪ್ರಶ್ನೆಯನ್ನ ಕೇಳ್ತಾರೆ ಆ ಪ್ರಶ್ನೆಗೆ ಆಕೆಯನ್ನ ಸರ್ವತಃ ಸಿದ್ಧಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಕೆಲಸಗಳನ್ನ ಮಾಡಬೇಕು. ಆಕೆ ಆ ಕ್ಷಣ ಯಾವುದೇ ರೀತಿ ತೊಂದರೆಗೆ ಈಡಾಗಬಾರ್ದು ಅಂತ ಹೇಳಿ ಆಕೆಗೆ ಸಾಕಷ್ಟು ಜ್ಞಾನವನ್ನು ಉಣಬಡಿಸ್ಲಿಕ್ಕೆ ಅಂತಾನೆ, ಒಂದಿಷ್ಟು ವಿಚಾರಗಳನ್ನ ಆಕೆಗೆ ತಿಳಿಸ್ಲಿಕ್ಕೆ ಅಂತಾನೆ ಒಂದು ಕಾರ್ಯವನ್ನು, ಯೋಜನೆಯನ್ನು ಮಾಡ್ತಾರೆ. ಏನಪ್ಪಾ ಅಂದ್ರೆ, ದತ್ತಾತ್ರೇಯರು ಮನಸ್ಸಿನಲ್ಲಿಯೇ ಧ್ಯಾನವನ್ನು ಮಾಡಿ 7 ಗೆರೆಗಳನ್ನು ಹಾಕ್ತಾರೆ. ಭೂಮಿಯ ಮೇಲೆ 7 ಗೆರೆಗಳನ್ನು ಹಾಕ್ತಾರೆ. ಅಲ್ಲಿರ್ತಕ್ಕಂಥ ಹಾಲನ್ನು ಮಾರ್ತಾ ಇರ್ತಕ್ಕಂಥ ಆಕೆ ಹೆಣ್ಣಿಗೆ ಹೇಳ್ತಾರೆ, ಆ ಸ್ತ್ರೀಗೆ ಹೇಳ್ತಾರೆ, ನೋಡಮ್ಮ, ನೀನು ಒಂದೊಂದು ಗೆರೆಯನ್ನು ಕೂಡ ದಾಟ್ತಾ ಬರಬೇಕು ಅಂತ ಹೇಳ್ತಾರೆ. ಆ 7 ಗೆರೆಯನ್ನು ಹಾಕಿದ್ದಾದ ನಂತರ ಆ ಒಂದು ಹಾಲನ್ನು ಮಾರ್ತಾ ಇರತಕ್ಕಂಥ ಆ ಒಂದು ಸ್ತ್ರೀ ಮೊದಲನೇ ಗೆರೆ ಏನು ಹಾಕಿದ್ದಾರೆ ಆ ಒಂದು ಗೆರೆಯನ್ನು ದಾಟಿದ್ದಾದ ನಂತರ ಆಕೆಗೆ ಒಂದು ಜ್ಞಾನಶಕ್ತಿ ತಲೆಗೆ ಬರುತ್ತೆ. ಏನಪ್ಪಾ? ಮಾಟ ಮಂತ್ರ, ತಂತ್ರ ಪ್ರಯೋಗಗಳು, ಇದರ ವಿಚಾರವಾಗಿ ಆಕೆಗೆ ಮೊದಲನೇದಾಗಿ ಜ್ಞಾನವನ್ನು ತುಂಬುತ್ತಾರೆ. ಅದೇ ರೀತಿ ಒಂದೊಂದು ಗೆರೆಯನ್ನು ದಾಟ್ತಾ ಇರಬೇಕಾದ್ರೆ ಆಕೆಯ ವೇಷಭೂಷಣವೂ ಕೂಡ ಅದೇ ರೀತಿ ಬದಲಾಗ್ತಾ ಬರುತ್ತೆ. ಒಬ್ಬ ಮಾಟ ಮಂತ್ರ ಮಾಡ್ತಾ ಇರ್ತಕ್ಕಂಥವ್ರು ಯಾವ ರೀತಿ ವೇಷಭೂಷಣಗಳಿರ್ತಾರೆ, ಯಾವ ರೀತಿ ಅವರ ವಸ್ತ್ರಗಳು ಹಾಕಿರ್ತಾರೆ, ಅದೇ ರೀತಿ ಆಕೆನೂ ಕೂಡ ಬದಲಾಗ್ತಾ ಬರುತ್ತೆ. ಈ ಒಂದು ಕಥಾಶ್ರವಣದಲ್ಲಿ ಮುಂದಿನ ಗೆರೆಯನ್ನು ದಾಟಿದ ತಕ್ಷಣ ಯಾವ ರೀತಿ ಆ ತಾಯಿ ಬದಲಾಗ್ತಾಳೆ, ಯಾವ ರೀತಿ ಜ್ಞಾನವನ್ನು ಭಗವಂತ ಆಕೆಗೆ ಕೊಡ್ತಾನೆ ಎಂಬತಕ್ಕಂಥದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆ ಮುಂದಿನ ಗೆರೆಯಲ್ಲಿ ಆಕೆಗೆ ತುಂಬತಕ್ಕಂಥ ಒಂದು ಜ್ಞಾನಶಕ್ತಿ ಯಾವುದು ಅನ್ನೋದನ್ನ ತಾವು ತಿಳ್ಕೊಳ್ಬೇಕಾದ್ರೆ ಕಾಯ್ತಾ ಇರಿ. ಸಣ್ಣ ವಿರಾಮ. ಹಿಂದಿನ ಭಾಗದಲ್ಲಿ ಮುಂದಿನ ಗೆರೆ ಯಾವ ರೀತಿ ಇರುತ್ತೆ, ಯಾವ ರೀತಿಯ ಜ್ಞಾನಶಕ್ತಿಯನ್ನ ಆಕೆ ಪಡ್ಕೊಳ್ತಾಳೆ ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಮುಂದಿನ ರಾಶಿ ಫಲವನ್ನು ಕೂಡ ಮತ್ತೆ ಮುಂದುವರಿಸಿದ್ದಾದ ನಂತರ ಆ ಗೆರೆಯಲ್ಲಿ ಯಾವ ಜ್ಞಾನಶಕ್ತಿಯನ್ನು ಆಕೆ ಗಳಿಸ್ತಾಳೆ, ಯಾವ ಜ್ಞಾನಶಕ್ತಿಯನ್ನು ಆಕೆ ಸಿದ್ಧಿಪಡಿಸ್ಕೊಳ್ತಾಳೆ ಅನ್ನೋದನ್ನ ಆಮೇಲೆ ತಿಳಿಸ್ಕೊಳ್ತಾಳೆ. ಕಾಯ್ತಾರೆ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಅಷ್ಟು ಸಮಂಜಸಕರವಾಗಿರತಕ್ಕಂಥದ್ದಲ್ಲ. ಜೋಪಾನ ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಲಸ್ಯತನ ನಿಮ್ಮನ್ನ ಕಾಡ್ತಾ ಇರತಕ್ಕಂಥದ್ದು ಇರುತ್ತೆ. ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾತಕ್ಕೋಸ್ಕರ? ದುರ್ಗಾದೇವಿಯನ್ನು ಏನಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀವಿ? ನಮ್ಮಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ, ದೂರ ಮಾಡ್ಕೊಳ್ಳಿಕ್ಕೆ. ಆ ಒಂದು ಭಯದ ಜೊತೆ ಹೋರಾಡಬೇಕು ಅಂದರೆ ತಾಯಿ ದುರ್ಗಾದೇವಿ ಅನುಗ್ರಹ ನಮಗಿದ್ರೆ ಯಾವ ಭಯ, ನಮಗಿನ್ಯಾವ ಭಯ?
ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಸಂಕಷ್ಟಗಳು, ದುಃಖ ದುಮ್ಮಾನಗಳು, ನೋವು, ನಲಿವು, ಬರ್ತಕ್ಕಂಥ ತೊಂದರೆಗಳು ಎಲ್ಲವೂ ಕೂಡ ಇರ್ತಕ್ಕಂಥದ್ದೇ. ಅದನ್ನೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ತಾಯಿ ದುರ್ಗಾದೇವಿ ಕೊಡ್ತಕ್ಕಂಥವ್ರು. ಅಂತಹ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 48 ಬಾರಿ ಪಠನೆ ಮಾಡಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದಾಗಲಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ 9 ಗಂಟೆ ನಂತರ ತಾವು ಪ್ರಾರಂಭವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. 9 ಗಂಟೆ ನಂತರ ಪ್ರಾರಂಭವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ, ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದೇ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಸ್ಟಾರ್ ಸೂಪರ್ ಆಗಿದೆ. ಆಹಾ, ಅದ್ಭುತವಾಗಿರ್ತಕ್ಕಂಥ ಸ್ಟಾರ್ ಅಂತಲೇ ಹೇಳ್ಬೋದು. ಈ ಸ್ಟಾರ್ ಅನ್ನೋದ್ರೆ, ಈ ಸ್ಟಾರ್ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಒಂದೇ ಅಪ್ಪ ಬರೋದು, ನಾವು ಸಣ್ಣವರಾಗಿದ್ದಾಗ ಈ ವಿದ್ಯಾಭ್ಯಾಸದ ಸಮಯದಲ್ಲಿ ಆ ಒಂದು ಕ್ಲಾಸ್ ವರ್ಕ್ ಅಂದರೆ ಆ ಒಂದು ಶಾಲೆಯಲ್ಲಿ ಕೊಡ್ತಕ್ಕಂಥ ಒಂದಿಷ್ಟು ಕೆಲಸಗಳಂದರೆ ಆ ಒಂದು ಬರೀತಕ್ಕಂಥದ್ದಾಗಲಿ, ಆ ಒಂದು ವಿಚಾರದಲ್ಲಿ ಹೋಮ್ವರ್ಕನ್ನು ಮಾಡ್ತಕ್ಕಂಥದ್ದಾಗಲಿ, ಮನೆಯಲ್ಲಿ ವಿದ್ಯಾಭ್ಯಾಸದ ಕುರಿತಾಗಿ ಒಂದಷ್ಟು ಕೆಲಸಗಳನ್ನು ಕೊಡ್ತಾರೆ. ಆ ಕೆಲಸಗಳೆಲ್ಲವನ್ನೂ ಕೂಡ ಚಾಚು ತಪ್ಪದಿರ ನಾವು ಮಾಡಿದ್ದಾದ ನಂತರ ಆ ಒಂದು ಕರೆಕ್ಷನನ್ನು ಮಾಡಬೇಕಾದ್ರೆ, ಅದನ್ನು ಸಹಿಯನ್ನು ಹಾಕ್ಬೇಕಾದ್ರೆ ಲಾಸ್ಟಲ್ಲಿ ನಮ್ಮ ಕೈ ಮೇಲೆ ಒಂದು ಸ್ಟಾರು, ಆಮೇಲೆ ಬುಕ್ಕಲ್ಲಿ 1-2 ಸ್ಟಾರ್ ಹಾಕ್ತಾರೆ. ಆ ಸ್ಟಾರ್ ಹಾಕ್ಬಿಟ್ರೆ ನಮ್ಗೆ ಏನೋ ಒಂಥರ ವಜ್ರದ ಕಿರೀಟ ಇಟ್ಟಾಗೆ ತಲೆ ಮೇಲೆ ಎಲ್ರಿಗೂ ತೋರಿಸ್ತಾ ಇರ್ತೀವಿ ನಾವು. ನೋಡಪ್ಪ, ಇವತ್ತಿನ ಸಹ ನಮ್ಗೊಂದು ಸ್ಟಾರ್ ಕೊಟ್ಟಿದ್ದಾರೆ. ಆ ಖುಷಿನೇ ಬೇರೆ. ಅದೇ ರೀತಿ ಆ ಒಂದು ಖುಷಿ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಇದೆ. ಏನು ಗುರುಗಳೇ ಈ ರೀತಿ ಹೇಳ್ತಾ ಇದ್ದೀರಿ? ಹೌದು, ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಎಲ್ಲ ವಲಯದಲ್ಲಿರ್ತಕ್ಕಂಥ ಕೆಲಸದಲ್ಲಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೇಳ್ತಕ್ಕಂಥವ್ರು ಇದ್ದೀರಿ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಆ ಸಿಹಿ ಸುದ್ದಿಯನ್ನು ಕೇಳೋದ್ರ ಜೊತೆಗೆ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಶನೇಶ್ವರನ ಅನುಗ್ರಹ ನಮಗಿದ್ರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು. ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಂ ಶಂ ಶನೇಶ್ವರಾಯ ನಮಃ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಥಾಶ್ರವಣಕ್ಕೆ ಬರೋಣ. ಕಥಾಶ್ರವಣಕ್ಕೆ ಬರೋದಾದರೆ 2ನೇ ಮೆಟ್ಟಿಲು ಅಂದರೆ ಆ ಒಂದು 2ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾದ ನಂತರ ಆಕೆಗೆ ಮತ್ತೊಂದು ವಿಚಾರ, ಮತ್ತೊಂದು ಆ ಒಂದು ಶಕ್ತಿ ಕಾರ್ಯಸಿದ್ಧಿ ಆಗಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಆದಿವಾಸಿ ಜನಗಳು ಯಾವ ರೀತಿ ಇರ್ತಾರೋ ಆದಿವಾಸಿ ಜನಗಳು ಮಾಡತಕ್ಕಂಥ ಕೆಲಸ, ಅವರು ಪಾರಂಗತವನ್ನು ಮಾಡ್ಕೊಂಡಿರ್ತಕ್ಕಂಥ ವಿದ್ಯೆ. ನೋಡಿ, ಪ್ರಾರಂಭದ ಹಂತದಲ್ಲಿ ಮಾಟ ಮಂತ್ರ ಮಾಡ್ತಕ್ಕಂಥವ್ರು, ಆಮೇಲೆ ಅದರ ಒಂದು ಜ್ಞಾನ, ಅದರ ಒಂದು ಶಕ್ತಿ, ಅದನ್ನು ಗುರುಗಳು ದಯಪಾಲಿಸಿದ್ರು ಒಬ್ಬ ಸಾಧಾರಣ ಹೆಣ್ಣು ಮಗಳಿಗೆ. 1ನೇ ಗೆರೆಯಲ್ಲಿ. 2ನೇ ಗೆರೆಯಲ್ಲಿ ಆದಿವಾಸಿಗಳು ಅಂದರೆ ಕಾಡು ಮನುಷ್ಯರು, ಅಂದರೆ ಕಾಡಿನಲ್ಲಿರ್ತಕ್ಕಂಥ ಜನರು. ಆ ಒಂದು ಕಾಡೇ ಅವರ ಮನೆ, ಪ್ರಕೃತಿಯೇ ಅವರ ದೇವರು ಎಂಬತಕ್ಕಂಥ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರು. ಆ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ನೋಡ್ಕೊಳ್ಳೋದ್ರ ಜೊತೆ ಅವರ ಜೀವನವನ್ನು ಕೂಡ ಕಳೀತಾ ಇರತಕ್ಕಂಥವ್ರು. ಅವರು ಯಾವೆಲ್ಲ ವಿದ್ಯೆಯನ್ನು ಪಾರಂಗತವನ್ನು ಮಾಡ್ಕೊಂಡಿರ್ತಾರೆ ಆ ಒಂದು ವಿದ್ಯೆಯನ್ನು ಅವರಿಗೆ ಭಗವಂತ ದಯಪಾಲಿಸಿರ್ತಕ್ಕಂಥದ್ದಿದೆ. ಇನ್ನು ಮುಂದಿನ ಗೆರೆ 3ನೇ ಗೆರೆ. 3ನೇ ಗೆರೆಯನ್ನು ತಿಳಿಸೋದರಲ್ಲಿ ಯಾವ ಒಂದು ಜ್ಞಾನವನ್ನು ಭಗವಂತ ದಯಪಾಲಿಸಿದ್ದಾನೆ ಅಂದರೆ, ಈ ಒಂದು ಹೆಸರನ್ನು ಹೇಳಬೇಕಾದ್ರೆ ಒಂದು ಕ್ಷಣ ನಿಮ್ಮ ಮನಸ್ಸು ಬೇರೆ ರೀತಿ ತಿಳ್ಕೊಳ್ಬೋದು, ಆದರೆ ಇದರಲ್ಲಿ ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಯಾವ ಜ್ಞಾನ ಅಂದರೆ ಚಂಡಾಲ್ತನ. ಅಂದರೆ ಈ ಚಂಡಾಲ್ತನ ಎಂಬತಕ್ಕಂಥದ್ದು ಏನಪ್ಪ ಅಂದರೆ, ಹೇಳಬೇಕಾದ್ರೆ ವಿಚಾರ, ಈ ಒಂದು ವಾಕ್ಯ ಅಂದರೆ ಈ ಒಂದು ಪದ ಸ್ವಲ್ಪ ಗಟ್ಟಿಕರವಾಗಿರ್ತಕ್ಕಂಥದ್ದು. ಏನು ಗುರುಗಳೇ, ಚಂಡಾಲ್ತನ ಎಂಬತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಲ್ಲ, ಹೌದಾ? ಭಗವಂತ ಇಂತಹ ಒಂದು ವಿದ್ಯೆಯನ್ನು ಕೂಡ ಕಲಿಸ್ಕೊಡ್ತಾನ ಅಂದರೆ ಅದು ಒಂದು ವಿದ್ಯೆ ಎಂಬತಕ್ಕಂಥದ್ದು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಇದೆಲ್ಲವೂ ಕೂಡ ಮಾನವ ಅಂದಮೇಲೆ, ಮನುಷ್ಯ ಅಂದಮೇಲೆ ಇದೆಲ್ಲವೂ ಕೂಡ ಮಾನವನಲ್ಲಿ, ಮನುಷ್ಯನಲ್ಲಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದೇ. ಈ ಚಂಡಾಳ್ತನ ಎಂಬತಕ್ಕಂಥ ವಿಚಾರಕ್ಕೆ ಹೇಳೋದಾದರೆ ಏನಪ್ಪ ಅಂದರೆ, ಇರ್ತಕ್ಕಂಥದ್ದನ್ನು ಹಾಳು ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಏನಾದರೂ ಒಂದು ಸುಂದರವಾಗಿ ಕಾಣ್ತಾ ಇದೆ ಅದಕ್ಕೆ ಇನ್ನೇನೋಗಿ ಚೇಷ್ಟೆ ಮಾಡ್ತಕ್ಕಂಥದ್ದು, ಇಲ್ಲ ಏನಾದರೂ ಒಂದು ಸುಂದರವಾಗಿರ್ತಕ್ಕಂಥ ವಸ್ತು ಇದೆ ಅಂದರೆ ಆ ಕ್ಷಣ ಅದನ್ನು ಹಾಳು ಮಾಡಿ ಮುರಿದಾಕ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ಮಕ್ಕಳಾಗಿರ್ತಕ್ಕಂಥ ಸಮಯದಲ್ಲಿ ನಾವು ಮಾಡ್ತೀವಿ. ಇಂಥ ಚಂಡಾಲ್ತನದ ಬುದ್ಧಿಗಳು ನಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು. ಏನಪ್ಪ ಈ ಚಂಡಾಲ್ತನ ಎಂಬತಕ್ಕಂಥದ್ದು ಕೆಟ್ಟು ಎಂಬತಕ್ಕಂಥದ್ದಲ್ಲ, ಕೆಟ್ಟದು ಎಂಬತಕ್ಕಂಥದ್ದಲ್ಲ, ಅದು ಕೆಟ್ಟದಲ್ಲ. ಅಂದರೆ ಅದೆಲ್ಲವೂ ಕೂಡ
ಒಂದೊಂದು ಹಂತ ನಾವು ಒಂದೊಂದು ಹಂತವನ್ನು ದಾಟ್ಕೊಂಡ್ಬರ್ತಕ್ಕಂಥದ್ದು ಅಷ್ಟೇ. ಅದನ್ನು ಕೆಟ್ಟದು ಅಂತ ಯಾರು ಕೂಡ ಪರಿಗಣಿಸ್ತಕ್ಕಂಥದ್ದು ಬೇಡ. ಇನ್ನು ಮೂರನೇ ಆ ಒಂದು ಲೈನ್ ಆಯಿತು, ಮೂರನೇ ಒಂದು ಗೆರೆ ಆಯಿತು. 4ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾದ ನಂತರ ಬಹಳ ವಿಶೇಷವಾಗಿ ಮೀನನ್ನು ಅಂದರೆ ಮಾರಾಟವನ್ನು ಮಾಡ್ತೀವಿ ಗೊತ್ತಾ, ಬೆಸ್ತರು. ಆ ಒಂದು ಅವರು ಪಾರಂಗತವನ್ನು ಮಾಡ್ಕೊಂಡಿರ್ತಕ್ಕಂಥ ವಿದ್ಯೆಯನ್ನು ಭಗವಂತ ಅವರಿಗೆ ದಯಪಾಲಿಸ್ತಕ್ಕಂಥವ್ರು ಇರ್ತಾನೆ. ನೋಡಿ, ಇದೆಲ್ಲ ಗೆರೆಯನ್ನು ದಾಟ್ತಾ ಇರಬೇಕಾದ್ರೆ ಒಂದೊಂದು ಗೆರೆಯನ್ನು ದಾಟಬೇಕಾದ್ರೂ ಕೂಡ ಆ ಒಂದು ಜನಾಂಗದಲ್ಲಿ ಜನಿಸಿದ್ದಾಗ ನಾವು ಯಾವ ರೀತಿ ಬೆಳಿತೀವಿ, ಯಾವ ರೀತಿ ಜ್ಞಾನವನ್ನು ನಾವು ಸ್ಥಿತಿಪಡಿಸ್ಕೊಳ್ತೀವಿ. ಈಗ ಮೀನು ಮಾರಾಟವನ್ನು ಮಾಡ್ತಕ್ಕಂಥದ್ದಾಗಲಿ, ಬೆಸ್ತರಾಗಲಿ, ಆ ಒಂದು ಬಲೆಯನ್ನು ಬೀಸಿ ಆ ಒಂದು ಮೀನನ್ನು ಹಿಡಿತಕ್ಕಂಥದ್ದಾಗಲಿ ಅವರ ಕಾಯಕವೇ ಅದು. ಅದೇ ದೇವರು. ಕಾಯಕವೇ ಕೈಲಾಸ. ಬಸವಣ್ಣವರು ಹೇಳಿದಾಗೆ ಕಾಯಕವೇ ಕೈಲಾಸ. ಆ ಒಂದು ಕೆಲಸದಲ್ಲಿ ಆ ಒಂದು ಬಲೆಯನ್ನು ಬೀಸ್ತಕ್ಕಂಥದ್ದು ಕೂಡ ಒಂದು ಕಲೆ, ಒಂದು ಮೀನನ್ನು ಹಿಡಿತಕ್ಕಂಥದ್ದು ಕೂಡ ಒಂದು ಕಲೆ. ಸಾಧಾರಣ ವ್ಯಕ್ತಿಯಾಗಿ ಇವತ್ತಿನ ದಿವಸ ನಾನು ಹೋಗಿ ಸಮುದ್ರಕ್ಕೆ ಬಲೆ ಬೀಸಿ ಮೀನನ್ನು ಹಿಡ್ಕೊಂಡ್ಬರ್ಲಿಕ್ಕಾಗತ್ತಾ? ಆ ವಿದ್ಯೆ ನನಗೆ ಗೊತ್ತಿದೆಯಾ? ಇದೇನು ಗುರುಗಳೇ, ಬರೀ ಬಲೆ ಬೀಸೋದಷ್ಟೇ ಅಲ್ವಾ? ಆ ಬೀಸ್ತಕ್ಕಂಥ ಶೈಲಿನೇ ಒಂದು ಕಲೆ. ಸುಮ್ಮನೆ ಬಲೆ ಹಾಕಿದ್ರೆ ಮೀನು ಬರೋದಿಲ್ಲ. ಯಾವ ಶೈಲಿಯಲ್ಲಿ, ಯಾವ ಕ್ರಮದಲ್ಲಿ, ಯಾವ ಸಮಯದಲ್ಲಿ ಬಲೆಯನ್ನು ಬೀಸಬೇಕೋ ಆ ರೀತಿ ಬಲೆಯನ್ನು ಬೀಸಿದಾಗ ಮಾತ್ರ ಆ ಮೀನನ್ನು ಯಾವ ರೀತಿ ಹಿಡಿಬೇಕು ಎಂಬತಕ್ಕಂಥದ್ದನ್ನು ಕೂಡ ಒಂದು ಜ್ಞಾನವೇ. ಆ ಜ್ಞಾನವನ್ನು ಭಗವಂತ ಈಕೆಗೆ ದಯಪಾಲಿಸಿರ್ತಕ್ಕಂಥದ್ದು. ಇನ್ನು 5ನೇ ಲೈನು. 5ನೇ ಲೈನ್ ಅಂದರೆ 5ನೇ ಗೆರೆ ವೈಶ್ಯ ಸ್ತ್ರೀ. ವೈಶ್ಯ ಸ್ತ್ರೀ ಅಂದರೆ ಮೊನ್ನೆ ತಾನೇ ಬಹಳ ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ವಾಸವಿ ಜಯಂತಿ ವಿಚಾರವಾಗಿ ಭಾನುವಾರದ ಕಾರ್ಯಕ್ರಮದಲ್ಲೇ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ನಮ್ಮ ವೈಶ್ಯ ಜನಾಂಗದವರು, ಆ ಒಂದು ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀ. ವೈಶ್ಯರು ಅಂದರೆ ಸಾಧಾರಣವಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಈಗ ಅಂಗಡಿಗಳನ್ನು ಜಾಸ್ತಿ ಇಟ್ಕೊಂಡಿರ್ತಾರೆ ನಮ್ಮ ವೈಶ್ಯರು. ಅಂದರೆ ನಮ್ಮ ವೈಶ್ಯ ಜನಾಂಗದಲ್ಲಿರ್ತಕ್ಕಂಥವ್ರು ಅಂಗಡಿಗಳು ಅಂದರೆ ಈಗ ನಾವು ಸಾಧಾರಣವಾಗಿ ಈ ಒಂದು ದವಸ ಧಾನ್ಯದ ಅಂಗಡಿ ಆಗಲಿ, ಅಕ್ಕಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ರೇಷನನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ, ಇಂತಹ ವಿಚಾರಗಳು. ಅಂದರೆ ವೈಶ್ಯರಲ್ಲಿ ಸಾಧಾರಣವಾಗಿ ಈ ಒಂದು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಶಾಸ್ತ್ರದಲ್ಲಿ ಅವರು ಹೆಚ್ಚು ಪಾರಂಗತರು. ಯಾಕೆಂದರೆ ಅವರ ಜೀವನ ಹೇಗೆ ಅಂದರೆ ಅವರು ಮಾಡ್ತಾ ಇರತಕ್ಕಂಥದ್ದೇ ವ್ಯಾಪಾರ. ಈ ಒಂದು ವ್ಯಾಪಾರದ ಜಾಗದಲ್ಲಿ ಗಣಿತಶಾಸ್ತ್ರ ಬಹಳ ಮುಖ್ಯ. ಯಾಕೆಂದರೆ ₹1 ಕೊಡಬೇಕಾದ್ರೆ ಈಗ ನಮಗಾಗಿರ್ತಕ್ಕಂಥ ಬೆಲೆ ಅಂದರೆ ಬಿಲ್ ಎಷ್ಟಾಗಿರುತ್ತೆ, ₹10. ಅವ್ರು ನಮ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ? ₹100 ಕೊಡ್ತಾರೆ, ಇಲ್ಲಾಂದ್ರೆ ₹150 ಕೊಡ್ತಾರೆ. ಆ ಕ್ಷಣ ನಾವು ಎಷ್ಟು ಅವರಿಗೆ ಅವರು ಕೊಡ್ತಕ್ಕಂಥ ₹150 ಏನು ಕೊಡ್ತಾರೆ ಅಂದರೆ ₹10 ಚೇಂಜ್ ಇರೋದಿಲ್ಲ, ₹100 ನೋಟ್ ಕೊಡ್ತಾರೆ. ನಾವು ಅವರಿಗೆ ಎಷ್ಟು ಹಣವನ್ನು ವಾಪಸ್ ಕೊಡಬೇಕು, ಬಾಕಿ ನಾವು ಇಟ್ಕೊಂಡು ಎಂಬತಕ್ಕಂಥ ವಿಚಾರವಾಗಿ ನಾವು ಜ್ಞಾನವನ್ನು ಇಟ್ಕೊಳ್ಬೇಕು. ಅದೇ ರೀತಿ ವೈಶ್ಯ ಕುಲ ಬಾಂಧವರಲ್ಲಿ ಆ ಒಂದು ಜನನವನ್ನು ತೆಗೆದುಕೊಂಡಿದ್ದೆ ಆದರೆ ಒಬ್ಬ ಸ್ತ್ರೀ, ಒಬ್ಬ ಹೆಣ್ಣು ಮಕ್ಕಳು ಯಾವೆಲ್ಲ ರೀತಿಯ ಒಂದು ವಿದ್ಯೆಗಳನ್ನು ಕಲ್ತ್ಕೊಳ್ಬೇಕು ಎಂಬತಕ್ಕಂಥ ವಿಚಾರವಾಗಿ ಆಕೆಗೆ ಜ್ಞಾನವನ್ನು ತುಂಬತಕ್ಕಂಥದ್ದು. ಇನ್ನು 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡತಕ್ಕಂಥದ್ದು. ಮೊದಲಿನಿಂದ 5ವರೆಗೂ ಆಯಿತು. ಈಗ 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಬೇಕು. 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಿದಾಗ ಯಾವ ರೀತಿ ಜ್ಞಾನವನ್ನು ತಾಯಿ ಸಿದ್ಧಿಪಡಿಸಿಟ್ಕೊಳ್ತಾಳೆ, ಯಾವ ರೀತಿ ಜ್ಞಾನವನ್ನು ದತ್ತಾತ್ರೇಯರು ಆಕೆಗೆ ದಯಪಾಲಿಸ್ತಾಳೆ ಎಂಬತಕ್ಕಂಥದ್ದನ್ನು ಈಗ ತಿಳಿಸೋದಿಲ್ಲ. ಬಂತಲ್ಲ ಸಮಯ ಒಂದು ವಿರಾಮಕ್ಕೋಸ್ಕರ. ವಿರಾಮದ ನಂತರ ಮತ್ತೆ ತಿಳಿಸ್ಕೊಡ್ತೀನಿ, ಕಾಯ್ತಾರಿ. ಹಿಂದಿನ ಭಾಗದಲ್ಲಿ ಕಥಾಶ್ರವಣವನ್ನು ಮುಂದುವರಿಸ್ತಾ ಇದ್ದೆ. ಸಂಪೂರ್ಣವಾಗಿ 5 ಗೆರೆಗಳನ್ನು ದಾಟಿದ್ದಾಯಿತು. 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಬೇಕು. 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಿದಾಗ ಯಾವ ರೀತಿ ವಿದ್ಯೆಯನ್ನು ಆಕೆ ಸಿದ್ಧಿಪಡಿಸ್ಕೊಳ್ತಾಳೆ, ಭಗವಂತನ ಅನುಗ್ರಹದಿಂದ ಯಾವ ರೀತಿ ವಿದ್ಯೆ ಅವರಿಗೆ ದಾರೆ ಇರ್ತಾರೆ ಎಂಬತಕ್ಕಂಥ ವಿಚಾರವಾಗಿ ತಿಳ್ಕೊಳ್ತಾ ಇದ್ವಿ. ಆದರೆ ರಾಶಿಫಲವನ್ನು ತಿಳಿಸ್ಕೊಟ್ಟಾದ್ಮೇಲೆ ತಿಳಿಸ್ಕೊಡ್ತೀವಿ. ಇದೇನು ಗುರುಗಳೇ ಈ ಥರ ಹೇಳ್ಬಿಟ್ರಲ್ಲ, ಹೆಂಗೆ ಈ ಕಥೆಯನ್ನು ಹೇಳಬೇಕಾದ್ರೆ ಮಧ್ಯದಲ್ಲಿ ರಾಶಿ ಹೇಳ್ತಾ ಇದ್ದೀರಿ, ಈ ಕಡೆ ಕತೆ ಹೇಳ್ತಾ ಇದ್ದೀರಿ, ಕಥೆಯಲ್ಲಿ ಅಂಥದ್ದೇನಿದೆ, ಇಲ್ಲ ರಾಶಿಫಲದಲ್ಲಿ ಅಂಥದ್ದೇನಿದೆ, ಇವತ್ತಿನ ದಿವಸ ಏನಿದು ಬದಲಾವಣೆ ಗುರುಗಳೇ, ಅರ್ಥವಾಗ್ತಾ ಇಲ್ವಲ್ಲ? ಹೌದು, ವಿಚಾರಗಳು ಸಾಕಷ್ಟು ಇದೆ, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಮತ್ತಷ್ಟು ಇದೆ, ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮುಂದೆ ಆಗ್ತಕ್ಕಂಥ ಬದಲಾವಣೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತಾ ಇರಬೇಕು. ಈ ಬದಲಾವಣೆಗಳೆಲ್ಲ ಏನಕ್ಕೋಸ್ಕರ? ತಮ್ಮೆಲ್ಲರಿಗೋಸ್ಕರ. ಯಾಕೆ ಅಂದರೆ ರಾಶಿ ಫಲವನ್ನು ಬೇಗ ಪ್ರಾರಂಭವನ್ನು ಮಾಡಿ ಅಂತ ಹೇಳಿ ತಾವೆಲ್ಲರೂ ಕೂಡ ಈಗಾಗಲೇ ಆಜ್ಞೆಯನ್ನು ಕೊಟ್ಟಿದ್ದೀರಲ್ಲ, ತಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ. ನಾವು ಆ ಬೇಡಿಕೆಯನ್ನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ದೂರ ತಳ್ಳಲಿಕ್ಕಾಗೋದಿಲ್ಲ. ಅದನ್ನು ಆದಷ್ಟು ಬೇಗ ನಾವು ಅದನ್ನು ಜಾರಿಗೆ ತೊಗೊಂಬರ್ಬೇಕು. ಅದಕ್ಕೆ ಗುರುಗಳು ನಮಗೆ ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಮೊನ್ನೆ ಬುಧವಾರದ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇರ್ಬೇಕು. ನೋಡಪ್ಪ ಶ್ರೀನಿವಾಸ ಶರ್ಮಾ, ನೀನು ಮಾಡ್ತಕ್ಕಂಥ ಕೆಲಸ ಭಾನುವಾರದ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ಅಂದರೆ ಪ್ರಾರಂಭದ ಹಂತದಿಂದಲೇ ನೀನು ರಾಶಿಫಲವನ್ನು ತೆಗೆದುಕೊಂಡು ಹೋಗಬೇಕು, ರಾಶಿಫಲದ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಬರಬೇಕು ಅಂತ ಹೇಳಿ. ಇನ್ನು ಅವರ ಆಜ್ಞೆನೂ ಕೂಡ ನಾನು ಮೀರ್ಲಿಕ್ಕಾಗೋದಿಲ್ಲ. ಇನ್ನು ವ್ರತಃ ಕಾಲಹರಣ ಮಾಡೋದು ಬೇಡ. ಇನ್ನು ರಾಶಿಗಳಲ್ಲಿ ಇನ್ನು ವ್ರತಃ ಕಾಲಹರಣವನ್ನು ಮಾಡ್ತಕ್ಕಂಥದ್ದು ಬೇಡ. ರಾಶಿಗಳನ್ನು ಮುಂದುವರಿಸೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ.
ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಭವಿಷ್ಯತ್ತು ನೋಡೋದಾದರೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಆಲೋಚನೆಯನ್ನು ಮಾಡಲೇಬೇಡಿ. ಗುರುಗಳೇ ಇವತ್ತಿನ ದಿವಸ ಈ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಇಲ್ಲ ಗುರುಗಳೇ ಇವತ್ತೆಲ್ಲ ಆಚೆ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಮಕ್ಕಳ ಜೊತೆ ಆಚೆ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಮಕ್ಕಳೆಲ್ಲರೂ ಕೂಡ ಅಪೇಕ್ಷೆ ಇದೆ. ಹೌದು, ಮಕ್ಕಳ ಅಪೇಕ್ಷೆ ಇದೆ ಹಂಗಂತ ಹೇಳಿ ತಾವೇ ಸ್ವತಃ ಹೋಗಿ ಸಮಯ ಕೆಟ್ಟದಾಗಿದ್ರೂ ಕೂಡ ಗೊತ್ತಿದ್ದು ನಾವು ಯಾಕೆ ಹಳ್ಳಕ್ಕೆ ಬೀಳಬೇಕು? ಬೇಡ. ಈ ಭಾನುವಾರ ಅಲ್ಲಂದ್ರೆ ಮುಂದಿನ ಭಾನುವಾರ ಕರ್ಕೊಂಡು ಹೋಗೋಣ. ಆದರೆ ಮುಂದಿನ ಭಾನುವಾರ ಮಕ್ಕಳಿಗೆ ರಜೆ ಇರಲ್ವಲ್ಲ ಗುರುಗಳೇ, ಶಾಲಾ ಕಾಲೇಜ್ ಇರೋ ಭಾನುವಾರ ಎಲ್ಲಿ ಶಾಲೆ ಇರುತ್ತೆ, ಎಲ್ಲಿ ಕಾಲೇಜ್ ಇರುತ್ತೆ. ಹಂಗಂತ ಹೇಳಿ ನಾವು ರಜವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲೋ ಹೋಗಿ ವಿಷಮ ಪರಿಸ್ಥಿತಿಗೆ ತುತ್ತಾಗ್ತಕ್ಕಂಥದ್ದೇ ಬೇಕಾ? ಬೇಡ. ನಾವಂತಹ ಕೆಲಸವನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ತಂದೆ ತಾಯಿ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಂದೆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ಟಾಸ್ಕನ್ನು ಕೊಡ್ತೇನೆ, ಅಂದರೆ ಒಂದೊಳ್ಳೆ ಕೆಲಸವನ್ನು ಕೊಡ್ತಾ ಇದ್ದೀನಿ. ಏನಪ್ಪ, ನಿಮ್ಮ ಮಕ್ಕಳನ್ನ ಸಮಾಧಾನ ಮಾಡಿ ಇರಲಿ. ಇವತ್ತಿನ ದಿವಸ ಸ್ವಲ್ಪ ಜಾಸ್ತಿನೇ ಸಮಾಧಾನ ಮಾಡಬೇಕು. ನಿಮ್ಮೆಲ್ಲರಿಗೂ ಕೂಡ ಒಂದು ಕೆಲಸವನ್ನು ಕೊಟ್ಟಿದ್ದೇನೆ. ನಿಮ್ಮ ಮಕ್ಕಳನ್ನು ಸಮಾಧಾನ ಮಾಡಿ ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಬೇಡ. ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದೆಲ್ಲ ಜೋಪಾನ. ಯಾಕೆಂದರೆ ಇವತ್ತಿನ ದಿವಸ ತಾವು ಮಾರ್ಗ ಮಧ್ಯದಲ್ಲಿ ಚಲಿಸಬೇಕಾದ್ರೂ ಕೂಡ ವಾಹನದ ಒಂದಷ್ಟು ಅವಘಡಗಳನ್ನು ಕೂಡ ತಾವು ಎದುರಿಸ್ತಕ್ಕಂಥವ್ರು ಇರ್ತೀರಿ. ಕುಟುಂಬದಲ್ಲೂ ಒಂದಷ್ಟು ಕಲಹಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಆಚೆ ಕಡೆ ಹೋಗದೆ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಗೋಸ್ಕರ. ಆ ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗದಿದ್ರೆ ಬರೀ ನೋವನ್ನು ತುಂಬ್ಕೊಂಡು ಬರ್ಲಿಕ್ಕೆ ತಾವು ಆಚೆ ಹೋಗ್ಬೇಕಾ? ಬೇಡ. ಯಾವುದಕ್ಕೂ ನಾವು ಸೂಕ್ತ ಸಮಯ ಅಲ್ಲ. ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಪ್ಪದೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀರಾಮ ಜಯ ರಾಮ ಜೈ ಸೀತಾರಾಮ, ಶ್ರೀರಾಮ ಜಯ ರಾಮ ಜೈ ಸೀತಾರಾಮ, ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಹನುಮನ ಅನುಗ್ರಹ ನಿಮಗೆ ಸದಾ ಇರುತ್ತೆ. ಹನುಮ ನಿಮ್ಮ ಹಿಂದೆ ಇರ್ತಾನೆ. ನಿಮ್ಮ ಹಿಂದೆ ಇರ್ಕೊಂಡು ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಗಮನಿಸ್ತಾ ನಿಮಗೆಲ್ಲವೂ ಕೂಡ ಅನುಗ್ರಹವನ್ನು ಕೂಡ ಸಿದ್ಧಿಪಡಿಸ್ತಾನೆ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೆ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12 ಗಂಟೆ ನಂತರನೂ ಕೂಡ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದ್ದಾಗೆ ನಿಮ್ಮ ಭವಿಷ್ಯತ್ತು ಮತ್ತಷ್ಟು ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ. ಆ ಒಂದು ಸಮಯ ಅಭಿಜಿನ್ ಲಗ್ನ ದಾಟ್ತಾ ಇದ್ದ ಹಾಗೆ ತಮ್ಮ ಮನಸ್ಸಿನ ಬದಲಾವಣೆ, ತಮ್ಮ ಮನಸ್ಸಿನ ಮೇಲಿರ್ತಕ್ಕಂಥ ಒಂದಷ್ಟು ಭಾರ ಕಡಿಮೆ ಆಗ್ತಕ್ಕಂಥದ್ದು, ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು ದೂರ ಆಗಲಿ, ಜಗಳ ಕದನಗಳು ದೂರ ಆಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಒಟ್ಟಾಗಿ ಬಾಳ್ತಕ್ಕಂಥದ್ದು. ಇವತ್ತಿನ ದಿವಸ ನಾನೇ ಹೇಳ್ತಾ ಇದ್ದೇನೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರೆ, ಹೋಗಿ ಬನ್ನಿ ನಿಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಆಚೆ ಕಡೆ. ತಾವೆಲ್ಲರೂ ಕೂಡ ಆಚೆ ಕಡೆ ಹೋಗಿ ಬನ್ನಿ, ಎಲ್ಲರ ಜೊತೆ ಹೋಗಿ ಬನ್ನಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಮನೇಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದೇ, ಎದ್ದಿದ್ದೇ ಮನೇಲಿರ್ತಕ್ಕಂಥದ್ದು ಬೇಡ. ಒಂದು ಸ್ವಲ್ಪ ಆಚೆ ಹೋಗಿ ಬರೋಣ ಬನ್ನಿ ನೆಮ್ಮದಿಯಾಗಿ ಅಂಥೇಳಿ ಮನೇಲಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಆಚೆ ಬನ್ನಿ. ಅವರೆಲ್ಲರನ್ನೂ ಕೂಡ ಸಂತೋಷವಾಗಿಡಿ. ನೀವು ಕೂಡ ಸಂತೋಷವಾಗಿರ್ತೀರಾ. ಇನ್ನಷ್ಟು ಸಂತೋಷವನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ದಕ್ಷಿಣ ದಿಕ್ಕಿಗೆ ತಾವು ಪ್ರಯಾಣವನ್ನು ಮಾಡಿ. ದಕ್ಷಿಣಾಮೂರ್ತಿಗಳ ಸಂಪೂರ್ಣ ಕೃಪಾಶೀರ್ವಾದದಿಂದ, ಗುರುಗಳ ಅನುಗ್ರಹದಿಂದ ಗುರುಗಳ ಕಥಾಶ್ರವಣವನ್ನೇ ಮಾಡ್ತಾ ಇದ್ದೇನೆ. ಗುರುಗಳ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಥಾಶ್ರವಣಕ್ಕೆ ಬರೋಣ. ಕಥಾಶ್ರವಣಕ್ಕೆ ಬರೋದಾದರೆ ಇನ್ನು 6ನೇ ಗೆರೆಗೆ ಪಾದಾರ್ಪಣೆಯನ್ನು ಮಾಡಿದಾಗ ಆ ತಾಯಿ ಆಕೆ ಕ್ಷತ್ರಿಯ ಸ್ತ್ರೀಯಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಅಂದರೆ ಕ್ಷತ್ರಿಯ ಸ್ತ್ರೀ ಅಂದರೆ ಏನಪ್ಪ? ಕ್ಷತ್ರಿಯ ಅಂದರೆ ಆ ಒಂದು ರಾಜನೀತಿ, ರಾಜಧರ್ಮ, ರಾಜ್ಯವನ್ನು ನಿಭಾಯಿಸ್ತಕ್ಕಂಥದ್ದಾಗಲಿ ಆ ಒಂದು ಶಕ್ತಿ ತಾಯಿಗೆ ಭಗವಂತ ದಯಪಾಲಿಸ್ತಕ್ಕಂಥದ್ದು. ಅಂದರೆ ಒಬ್ಬ ರಾಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಏನೆಲ್ಲ ವಿದ್ಯೆಗಳನ್ನು ಪಾರಂಗತವನ್ನು ಮಾಡಬೇಕು, ಅಂತಹ ವಿದ್ಯೆಗಳು, ಅಷ್ಟು ಜ್ಞಾನವನ್ನು ಭಗವಂತ ದತ್ತಾತ್ರೇಯರ ಅನುಗ್ರಹದಿಂದ ಆಕೆ ಸಿದ್ಧಿಪಡಿಸ್ಕೊಳ್ತಾಳೆ. ಇನ್ನು ಬಹಳ ವಿಶೇಷವಾಗಿ ಕಟ್ಟ ಕಡೆಯ ಗೆರೆ ಏನಪ್ಪ? ಬ್ರಾಹ್ಮಣ ಸ್ತ್ರೀ, ಸೌಮ್ಯ ಬ್ರಾಹ್ಮಣ ಸ್ತ್ರೀ. ಬ್ರಾಹ್ಮಣ ಸ್ತ್ರೀ ಅಂದರೆ ಎಲ್ಲ ಜ್ಞಾನಗಳನ್ನೂ ಕೂಡ ಆಕೆ ಅಳವಡಿಸ್ಕೊಂಡಿರ್ತಕ್ಕಂಥವಳು ಬ್ರಾಹ್ಮಣ ಸ್ತ್ರೀ. ಮತ್ತು ಇದೆಲ್ಲವೂ ಕೂಡ ರೌದ್ರವೇ. ನೋಡಿ, ನಾವೆಲ್ಲದನ್ನು ಎಲ್ಲ ಗೆರೆಯನ್ನು ಕೂಡ ನೋಡೋದಾದರೆ ಇಲ್ಲಿ ಮಾಟ ಮಂತ್ರ ರೌದ್ರತನವೇ ಹೌದು, ಮತ್ತು ಆದಿವಾಸಿ ಜನಗಳು ರೌದ್ರತನವೇ ಹೌದು, ಮತ್ತು ಆ ಜನಗಳು ಒಂದು ರೀತಿ ಅವರ ಮನಸ್ಥಿತಿಯೇ ಒಂದು ರೀತಿ ಬದಲಾಗಿರ್ತಕ್ಕಂಥದ್ದಾಗಲಿ, ಅವರ ಆ ಒಂದು ನಡವಳಿಕೆ ಎಲ್ಲವೂ ಕೂಡ ಒಂಥರ ವಿಚಿತ್ರವಾಗಿರ್ತಕ್ಕಂಥದ್ದೇ. ಅಂದರೆ ಅವರು ನಮ್ಮ ರೀತಿ ಬದುಕ್ತಕ್ಕಂಥವರಲ್ಲ, ಅವರ ಆ ಒಂದು ಬದುಕಿನ ಶೈಲಿನೇ ಒಂಥರ ಬೇರೆ. ನಾವು ಆ ರೀತಿ ಇರಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಇನ್ನು
ಚಂಡಾಲಿನಿಯ ರೂಪ ಹೌದು, ಇನ್ನು ಆ ಒಂದು ಬೆಸ್ತರ ರೂಪ ಹೌದು, ಇನ್ನು ವೈಶ್ಯ ಸ್ತ್ರೀಯ ರೂಪ ಹೌದು, ಇನ್ನು ಕ್ಷತ್ರಿಯ ಸ್ತ್ರೀಯ ರೂಪ ಹೌದು. ಈಗ ಬರ್ತಕ್ಕಂಥವಳು 7ನೇ ಆ ಒಂದು ಗೆರೆಯನ್ನು ದಾಟಬೇಕಾದ್ರೆ ಬ್ರಾಹ್ಮಣ ಸ್ತ್ರೀಯ ರೂಪವನ್ನು ಧರಿಸ್ತಕ್ಕಂಥವಳು ತಾಯಿ. ಈ 7 ರೂಪವನ್ನು ಧರಿಸ್ತಾ 7 ವಿದ್ಯೆಗಳನ್ನು ಆಕೆ ಪಾರಂಗತವನ್ನು ಮಾಡತಕ್ಕಂಥದ್ದಾಗಲಿ ಆ ಅನುಗ್ರಹವನ್ನು ಭಗವಂತ ದತ್ತಾತ್ರೇಯರು ಅವರಿಗೆ ದಯಪಾಲಿಸ್ತಕ್ಕಂಥವ್ರು ಇರ್ತಾರೆ. 7ನೇ ಆ ಒಂದು ಗೆರೆಯನ್ನು ದಾಟಿದ್ದಾದ ನಂತರ ಅನಘ ರೂಪದಲ್ಲಿ, ಅಂದರೆ ಅನಘ ಎಂಬತಕ್ಕಂಥ ನಾಮಾಂಕಿತದಲ್ಲಿ ಆ ಸ್ತ್ರೀ ಒಂದು ನಾಮವನ್ನು ಇಟ್ಕೊಂಡು ಆಕೆ ಆ 7 ಗೆರೆಗಳನ್ನು ದಾಟಿದ್ದಾದ ನಂತರ ಆಕೆ ಆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಆಕೆ ಗಳಿಸ್ಕೊಂಡು ಆಚೆ ಕಡೆ ಬರ್ತಕ್ಕಂಥದ್ದು. ಆಚೆ ಕಡೆ ಬಂದಿದ್ದಾದ ನಂತರ ಆ 7 ಗೆರೆಗಳನ್ನು ದಾಟಿ ಮುಂದೆ ಬಂದಿದ್ದಾದ ನಂತರ ಅಲ್ಲಿಗೆ ಆಕೆ ಸಂಪೂರ್ಣವಾಗಿರತಕ್ಕಂಥ ಜ್ಞಾನವನ್ನು ಆಕೆ ಸಿದ್ಧಿಪಡಿಸಿಟ್ಕೊಂಡಿರ್ತಾಳೆ. ಆಗ ಇನ್ನು ಮುಂದೆ ನಡೀತಕ್ಕಂಥದ್ದು ಏನಪ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ದತ್ತಾತ್ರೇಯರ ಅನುಗ್ರಹದಿಂದ ಆಕೆ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಏನಕ್ಕೋಸ್ಕರ ಬ್ರಾಹ್ಮಣೋತ್ತರ ಪ್ರಶ್ನೆಯನ್ನು ಮಾಡಿದಾಗ ಈಕೆ ಯಾವ ಕಾರಣಕ್ಕೂ ಕೂಡ ಸೋತು ಹೋಗಬಾರ್ದು ಅಂತ ಹೇಳಿ, ಆ ಸೋತು ಹೋಗಬಾರ್ದು ಎಂಬತಕ್ಕಂಥ ತಯಾರಿನಲ್ಲಿ ಆ ಗೆಲುವಿನ ತಯಾರಿಯನ್ನು ಈಗಾಗಲೇ ಈಕೆ ರೆಡಿ ಮಾಡಿಟ್ಟು, ಅಂದರೆ ಆ ಒಂದು ಸಿದ್ಧಿಪಡಿಸಿಟ್ಕೊಂಡಿರ್ತಕ್ಕಂಥದ್ದಾಗಲಿ ಅದ್ರ ಬಗ್ಗೆ ತಯಾರಿಯನ್ನು ಮಾಡಿಟ್ಕೊಂಡಿರ್ತಕ್ಕಂಥದ್ದಾಗಲಿ ಸಿದ್ಧಳಾಗಿದ್ದಾಳೆ ಈಗ ತಾಯಿ ಅನಘ ಎಂಬತಕ್ಕಂಥ ನಾಮಾಂಕಿತದಿಂದ ತಾಯಿ ಪರಿವರ್ತನೆಯಾಗಿ ಆ ಒಂದು ತಾಯಿ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿದ್ದಾದ ನಂತರ ಮತ್ತೆ ಯಾವ ರೀತಿ ಆಕೆ ಆ ಮೊದಲಿನ ರೂಪ ಅಂದರೆ ಹಾಲು ಮತ್ತು ಮೊಸರನ್ನು ಮಾಡ್ತಾ ಇರ್ತಕ್ಕಂಥ ರೂಪದಲ್ಲಿದ್ದು ಹಾಗೆ ಮತ್ತೆ ಅದೇ ರೂಪಕ್ಕೆ ಬರ್ತಕ್ಕಂಥಳು ತಾಯಿ. ಆಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಕಷ್ಟ ಅಂತ ಬಂದಾಗ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ನಮಗೇನು ಗೊತ್ತಿದೆಯೋ ಅದ್ರ ಬಗ್ಗೆ ಮಾತ್ರ ನಾವು, ಅಂದರೆ ಈಗ ನೋಡಿ ಸಾಧಾರಣವಾಗಿ ನಾನು ತಿಳಿಸೋದಾದರೆ ಹಾಲು ಮಾರ್ತಕ್ಕಂಥ ವಿಚಾರವಾಗಲೇ ನಮಗಿನ್ನ ಒಂದಷ್ಟು ಜ್ಞಾನವನ್ನು ಉಳ್ಳಂತಹ ವ್ಯಕ್ತಿಗಳ ಸಲಹೆಯನ್ನು ತೆಗೆದುಕೊಂಡ್ರೆ ಹಾಲನ್ನು ಮಾರಾಟ ಮಾಡಬೇಕಾದ್ರೆ ಬೇರೆಲ್ಲ ದಾರಿಗಳಾಗಲಿ ಇಲ್ಲ ಈ ರೀತಿ ಮಾರಾಟ ಮಾಡಿದ್ರೆ ಹೇಗಿರುತ್ತೆ ಎಂಬತಕ್ಕಂಥ ವಿಚಾರವಾಗಿ ತಿಳ್ಕೊಳ್ಬೇಕಾದ್ರೆ ನಮಗಿನ್ನ ಜ್ಞಾನ ಉಳ್ಳಂತಹರ ಬಗ್ಗೆ ನಾವು ಹೋಗಬೇಕು, ಅಂದರೆ ನಮ್ಮ ಗುರುಗಳು. ಅದೇ ರೀತಿ ಕಷ್ಟ ಬಂದಾಗ ಯಾವ ವಿಚಾರದಲ್ಲಿ ನಮಗೆ ಕಷ್ಟ ಇದೆಯೋ ಆ ವಿಚಾರವಾಗಿ ಗುರುಗಳ ಹತ್ರ ಹೋಗಿ ಕೂತ್ಕೊಂಡು, ನೋಡಿ ನಮ್ಗೆ ಇಂತಹ ಒಂದು ವಿದ್ಯೆಯಲ್ಲಿ ನಮ್ಗೆ ಇಂಥದ್ದೊಂದು ಕಷ್ಟ ಇದೆ, ಈ ಕಷ್ಟದಲ್ಲಿ ಈ ಒಂದು ವಿದ್ಯೆಯಲ್ಲಿ ತಾವು ಪಾರಂಗತರಾಗಿದ್ದೀರಿ, ಈ ಕಷ್ಟದಿಂದ ನಾನು ಆಚೆ ಬರಬೇಕು ಅಂತ ಹೇಳಿ ಅವರಲ್ಲಿ ಮೊರೆ ಹೋದಾಗ ಅವರು ಒಂದಷ್ಟು ಜ್ಞಾನವನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾರೆ, ಅವರು ಆ ಒಂದು ಕಷ್ಟವನ್ನು ದಾಟಿ ಬಂದಿರ್ತಾರೆ. ಆ ಕಷ್ಟ ನಮಗೆ ಗೊತ್ತಾಗತ್ತೆ. ಆಗ ನಾವಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಆ ಕಷ್ಟದಿಂದ ಪಾರಾಗಬೇಕು ಎಂಬತಕ್ಕಂಥ ಶಕ್ತಿ ಭಗವಂತ ನಮಗೆ ದಯಪಾಲಿಸ್ತಾನೆ. ಅದಕ್ಕೋಸ್ಕರ ಗುರುಗಳಲ್ಲಿ ಮೊರೆ ಹೋಗಬೇಕು. ಗುರುಲೇನಿ ವಿದ್ಯೆ ಗುಡ್ಡೆ ವಿದ್ಯೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬತಕ್ಕಂಥ ಹಾಡನ್ನು ನಾವೆಲ್ಲರೂ ಕೂಡ ಜ್ಞಾಪಕ ಮಾಡ್ಕೊಳ್ಬೇಕು. ಅಂತಹ ಒಂದು ಹಾಡನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಮುಂದುವರಿಸೋಣ. ರಾಶಿಗಳಲ್ಲಿ ಮುಂದೆ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದೇ. ಇವತ್ತಿನ ದಿವಸ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆ ಆದ ನಂತರ ಸ್ವಲ್ಪ ಜೋಪಾನ. ಅಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿರ್ತೀರಿ, ನಿಮ್ಮ ಮನಸ್ಸೂ ಕೂಡ ಅಷ್ಟೇ ನೆಮ್ಮದಿಯಾಗಿರುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಆಸಕ್ತಿಯುಕ್ತರಾಗಿರ್ತೀರಿ. 2 ಗಂಟೆ ಆಗ್ತಾ ಇದ್ದಂಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾಗ್ತಕ್ಕಂಥದ್ದು ಇರುತ್ತೆ. ಈ 2 ಗಂಟೆ ಆದ ನಂತರ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಮುಗೀತು. 2 ಗಂಟೆ ಇನ್ನೇನು ಸಂಜೆ 6 ಗಂಟೆ ಗೋಧುಳಿ ಲಗ್ನ ಪ್ರಾರಂಭ ಆಗತ್ತೆ. ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು 2 ಗಂಟೆ ಮಧ್ಯಾಹ್ನ ಅಪರಾಹ್ನ ಕಾಲ 2 ಗಂಟೆ ಸಮಯದಲ್ಲಿ ಸ್ವಲ್ಪ ಜೋಪಾನ. 2 ಗಂಟೆ ನಂತರ ಹೇಗೆ ಸಂಜೆ ಮನಸ್ಕಾರಕ ಚಂದ್ರ ಬರ್ತಾನೋ, ಈ 2 ಗಂಟೆ ಆದ ನಂತರ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಬೆಳಗ್ಗೆ ಇರತಕ್ಕಂಥ ಆ ಒಂದು ಖುಷಿ ಕಳ್ಕೊಂಡ್ಬಿಡ್ತೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಸಕ್ತಿ ಇರೋದಿಲ್ಲ. ದೂರವಾರ ಪ್ರಯಾಣವನ್ನು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿರ್ತೀರಿ. ಯಾಕಂದರೆ 2 ಗಂಟೆ ಅಂದರೆ ಮಧ್ಯಾಹ್ನದ ಕಾಲ ತಾವು ಪ್ರಯಾಣವನ್ನು ಮಾಡಬೇಕಾದ್ರೂ ಕೂಡ ಯಾವ ಸಮಯದಲ್ಲಿ ತಾವು ಸಂತೋಷವಾಗಿರಬೇಕೋ ಆ ಕ್ಷಣ 2 ಗಂಟೆ ಸಮಯ ಆದ ನಂತರ ಆ ಕ್ಷಣ ನಿಮ್ಮಲ್ಲಿರ್ತಕ್ಕಂಥ ಸಂತೋಷವೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಿಮ್ಮ ಪರಿಸರವೂ ಕೂಡ ಅದೇ ರೀತಿ ಬದಲಾಗ್ತಾ ಹೋಗುತ್ತೆ. ಕಿರಿಕಿರಿಗಳು, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ, ಕದನ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಆ ಕ್ಷಣ ತಾವೇ ಜಗಳ ಮಾಡ್ಕೊಂಡ್ಬಿಡ್ತೀರಿ. ಇಲ್ಲ ನಿಮ್ಮ ಮನಸ್ಸನ್ನ ಏನೋ ಒಂಥರ ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತೀರಿ. ನಿಮ್ಮ ಮನಸ್ಸಿನ ಸ್ಥಿತಿ ಹಿಡಿತ ನಿಮಗೆ ಇರೋದಿಲ್ಲ. ಆಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ತಾವು ಕಾಲಭೈರವೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ಕಾಲಕ್ಕೆ ನಮಗೆ ಸಮಸ್ಯೆಗಳು ಸಂಕಷ್ಟಗಳು ಎದುರಾಗುತ್ತೋ ಆ ಕಾಲಕ್ಕೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕಂದ್ರೆ ಕಾಲಭೈರವೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಶ್ರೀ ಕಾಲಭೈರವಾಯ ನಮಃ, ಓಂ ಶ್ರೀಂ ಕಾಲಭೈರವಾಯ ನಮಃ, ಓಂ ಶ್ರೀಂ ಕಾಲಭೈರವಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋದ್ರ ಜೊತೆಗೆ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನ
ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನ ಮಾಡಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪಾ ಅಂದರೆ, ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಾಂದರೆ ಕರವಸ್ತ್ರವನ್ನಾದರೂ ನಿಮ್ಮ ಎಡಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಧನುರ್ರಾಶಿನಲ್ಲಿರ್ತಕ್ಕಂಥವ್ರು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಕರವಸ್ತ್ರವನ್ನು ನೀವು ಎಡಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಲಿ ಎಡವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಕ್ಕಂಥದ್ದೇ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ಲಾಸನ್ನೇ ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ವ್ಯಾಪಾರದ ವಿಚಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಸಾಕಷ್ಟು ಹಣವನ್ನು ಗಳಿಸ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ನೋಡೋದಿಲ್ಲ. ಒಂಚೂರು ಲಾಸೆ. ಇವತ್ತಿನ ದಿವಸ ಲಾಸು ಅಂದರೆ ಸಂಪೂರ್ಣವಾಗಿ ತಾವು ಮುಳುಗಿ ಹೋಗೋ ರೀತಿ ಇರೋದಿಲ್ಲ. ಒಂದು ಸ್ವಲ್ಪ ಲಾಸ್ ಅಂದರೆ ಪ್ರತಿನಿತ್ಯ ಗಳಿಸ್ತಕ್ಕಂಥ ಹಣಕ್ಕಿಂತ ಸ್ವಲ್ಪ ಕಡಿಮೆನೇ ಗಳಿಸ್ತೀರಿ. ಇವತ್ತಿನ ದಿವಸ ನಿಮ್ಮ ಮನಸ್ಸಿನ ನೆಮ್ಮದಿಯೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದೇ. ಆ ಒಂದು ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀರಿ. ಮನೆಯಲ್ಲಿ ವಾಸ್ತುಗೃಹದಲ್ಲೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು, ಮತ್ತೆ ಭಸ್ಮವನ್ನು ನಿಮ್ಮ ಲಲಾಟದಲ್ಲಿ ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಭಸ್ಮವನ್ನು ನಿಮ್ಮ ಲಲಾಟಕ್ಕೆ ಹಚ್ಕೊಳ್ತಕ್ಕಂಥ, ಹಣೆಗೆ ಹಚ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಬರೀ ಭಸ್ಮವನ್ನು ಹಚ್ಕೊಂಡ್ರೆ ಸಾಕಾ? ಇಲ್ಲ. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪರಮೇಶ್ವರನ ಪ್ರಾರ್ಥನೆ. ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ವನಸಿರಿ. ತಾಯಿಯನ್ನು ಅವಾಗಲೇ ಪೂಜೆಯನ್ನೋ ಮಾಡಿದ್ವಿ, ಪ್ರಾರ್ಥನೆಯನ್ನೇನೋ ಮಾಡಿದ್ವಿ, ಆದರೆ ಪ್ರಶ್ನೆಯನ್ನು ಆ ತಾಯಿ ಮುಂದೆ ಬೇಡಿಕೆಯನ್ನು ಇಟ್ಟಿಲ್ಲ ಅಲ್ವಾ? ಅದಕ್ಕೋಸ್ಕರ ಈಗ ಒಂದು ವಿಶೇಷವಾದ ಪತ್ರ ಬಂದಿದೆ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಮಾತನಾಡುವ ವನಸಿರಿಗೆ ಅಂತಲೇ ಒಂದು ಪತ್ರ ಬಂದಿದೆ. ಓಂ ನಮಃ ಶಿವಾಯ. ಪತ್ರವನ್ನು ಓದೋಣ. ಪತ್ರವನ್ನು ಓದಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ಓಂ ನಮಃ ಶಿವಾಯ. ಪ್ರೀತಿಯ ಗುರೂಜಿರವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಶ್ರೀನಿವಾಸ್ ಗುರೂಜಿರವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು. ಹೆಸರು ಮತ್ತು ಊರು ತಿಳಿಸಬೇಡಿ. ಆಯಿತು, ತಿಳಿಸೋದಿಲ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಹೆಸರನ್ನು ಇಲ್ಲಿ ಬರೆದಿದ್ದಾರೆ, ಪತ್ರದಲ್ಲಿ ಬರೆದಿದ್ದಾರೆ, ನನಗೆ ಗೊತ್ತಾಗಲಿ ಅಂತ ಹೇಳಿ. ಇನ್ನು ಗುರುಗಳೇ, ನಮ್ಮ ಸಂಸಾರದಲ್ಲಿ ನೋವು ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನನ್ನ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ. ನಾದ್ನಿಯವರ ಮಾತನ್ನು ಕೇಳಿ ನನಗೆ ಹಿಂಸಿಸುತ್ತಾ ಇದ್ದಾರೆ. ನನ್ನ ನಾದ್ನಿಗೆ ಇನ್ನು ಮದುವೆ ಆಗಿಲ್ಲ. ಮದುವೆ ಆಗು ಅಂತಂದರೆ ಶ್ರೀಮಂತ ಇರುವ ಹುಡುಗನೇ ಬೇಕಂತೆ ಗುರೂಜಿ. ಇದೆಲ್ಲಿಯ ನ್ಯಾಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಹೌದು, ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಮನಸ್ಸಲ್ಲೊಂದು ಆಸೆ ಇರುತ್ತೆ, ನನ್ನ ಗಂಡ ಶ್ರೀಮಂತನಾಗಿರಬೇಕು. ಶ್ರೀಮಂತ ಅಂದರೆ ಅತ್ತಾಪರಿ ಶ್ರೀಮಂತ ಆಗಿಲ್ಲ ಅಂದ್ರೂ ಕೂಡ ನನ್ನನ್ನು ನೋಡ್ಕೊಳ್ಳೋ ಅಂಥವನಾದರೂ ಆಗಿರಬೇಕು. ಈ ಮನಸ್ಥಿತಿ ಇರತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ, ನಮ್ಮ ಆ ಒಂದು ಆಲೋಚನೆಗೂ ಮೀರಿ ಆ ಒಂದು ಶ್ರೀಮಂತಿಕೆಯಲ್ಲಿರ್ತಕ್ಕಂಥವನೇ ಬೇಕು ಅಂದರೆ ಇದನ್ನು ನಾವೇನಂತೀವಿ? ಅತಿ ಆಸೆ ಅಂತ ಹೇಳ್ತೀವಿ. ದಯವಿಟ್ಟು ಯಾರೂ ಇಂಥ ಕೆಲಸವನ್ನು ಮಾಡಬೇಡಿ. ಇನ್ನು ಒಂದು ನನಗೆ ಮನಸ್ಸಿಗೆ ನೋವಾಗ್ತಾ ಇರೋದೇನಪ್ಪ ಅಂದರೆ, ಮದುವೆ ಆಗಿರ್ತಕ್ಕಂಥ ಈ ಒಂದು ದಂಪತಿಗಳಿಗೆ ನಾದ್ನಿ ಆಗಿರತಕ್ಕಂಥವ್ರು ಇವರು ಕಷ್ಟ ಕೊಡ್ತಕ್ಕಂಥದ್ದೇನು? ಇಲ್ಲಿ ಒಂದು ಸಮಸ್ಯೆ, ಗಂಡ ನಾದ್ನಿಯರ ಮಾತನ್ನು ಕೇಳ್ತಕ್ಕಂಥದ್ದೇನು? ಮದುವೆ ಆದಮೇಲೆ ಹೆಂಡತಿ ನೋಡಿ, ಗಂಡ ಒಂದು ವಿಚಾರ, ನಾನು ಪತ್ರವನ್ನು ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ ಪತ್ರವನ್ನು ಓದಿದಾದ ನಂತರ ಈ ಒಂದು ಪತ್ರಕ್ಕೆ ಉತ್ತರವನ್ನು ತಿಳಿಸ್ತೀನಿ. ಒಂದಿಷ್ಟು ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಬೇಕು. ಪತ್ರವನ್ನು ಮುಂದುವರಿಸ್ತೀನಿ. ಹಿಂಸಿಸುತ್ತಾ ಇದ್ದಾರೆ, ಮದುವೆ ಆಗೋಂದ್ರೂ ಕೂಡ ಆಗ್ತಾ ಇಲ್ಲ ಗುರುಗಳೇ. ಶ್ರೀಮಂತ ಇರುವ ಹುಡುಗನೇ ಬೇಕಂತೆ ಗುರುಜಿ. ನನಗೆ ಮದುವೆ ಆಗಿ 5 ವರ್ಷವಾದ್ರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ. ಆದರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಮನಸ್ಸಿಗೆ ಚುಚ್ಚಿ ಮಾತಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ನನಗೇ ಒಂಥರ ಹಿಂಸೆ ಆಗ್ತಾ ಇದೆ. ಈ ಪತ್ರದಲ್ಲಿ ಇನ್ನಷ್ಟು ವಿಚಾರಗಳಿದೆ. ನಿಜವಾಗಲೂ ಈ ಒಂದು ಪತ್ರ ಸಾಕಷ್ಟು ಜನಕ್ಕೆ ಮಾದರಿ ಅಂತಲೇ ಹೇಳ್ಬೋದು. ಈ ಪತ್ರಕ್ಕೆ ಬರ್ತಕ್ಕಂಥ ಉತ್ತರವೂ ಕೂಡ ಅಷ್ಟೇ ಮಾದರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಜನ ನೋವು ಅನುಭವಿಸ್ತಾ ಇದ್ದೀರಿ ಈ ಒಂದು ವಿಚಾರವಾಗಿ. ಈ ಪತ್ರದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೋಣ. ಆದರೆ ಮುಂದಿನ ಭಾಗದಲ್ಲಿ, ಯಾಕೆಂದರೆ ಸಣ್ಣ ವಿರಾಮ ಆಗಾಗ ಬರ್ತಾ ಇದೆಯಲ್ವಾ, ಈ ವಿರಾಮದ ನಂತರ ಮತ್ತೆ ಮುಂದುವರಿಸೋಣ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಪತ್ರವನ್ನು ಓದ್ತಾ ಇದ್ದೆ. ಮಧ್ಯ ಸಣ್ಣ ವಿರಾಮ, ಅದಕ್ಕೋಸ್ಕರ ಒಂದು ಸಣ್ಣ ಅಡೆತಡೆಯಿಂದ ಅದಲ್ಲಿಗೆ ನಿಲ್ಲಿಸಿರ್ತಕ್ಕಂಥದ್ದಾಯಿತು. ಈಗ ಮತ್ತೆ ಪತ್ರವನ್ನು ಮುಂದುವರಿಸೋದಾದರೆ,
ಗುರುಗಳೇ, ನಮ್ಮ ಮನೆಯವರು ಧರ್ಮಸ್ಥಳ ಸಂಘದಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಈಗ ಅವರ ತಾಯಿ ತಂಗಿಯ ಮಾತನ್ನು ಕೇಳಿ ಆ ಕೆಲಸವನ್ನೂ ಬಿಟ್ಟು ಬಂದಿದ್ದಾರೆ. ಬಿಟ್ಟು ಬಂದು 3 ವರ್ಷ ಆಗಿದೆ. ಇರ್ತಕ್ಕಂಥ ಒಂದು ಕೆಲಸ, ತಾಯಿ ತಂಗಿ ಮಾತು ಕೇಳೋದನ್ನು ಬಿಟ್ಟು ಬಂದಿದ್ದಾರೆ. ಈಗ ಏನು ಕೆಲಸ ಇಲ್ಲದ್ರೆ ಕೂತ್ಕೊಂಡಿದ್ದಾರೆ. ಆಯಿತು, ನಾನು ಎಕ್ಸ್ರೇ ಟೆಕ್ನಾಲಜಿ ಅಂದರೆ ಎಕ್ಸ್ರೇ ತಂತ್ರಜ್ಞಾನದನ್ನು ಓದಿದ್ದೇನೆ ಗುರುಜಿ. ಆದರೆ ಇಲ್ಲಿ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ, ನಾನು ಪ್ರೈವೇಟ್ ಕೆಲಸಕ್ಕೆ ಹೋದರೆ ಬೇಡ ಅಂತಿದ್ದಾರೆ. ಅದಕ್ಕೋಸ್ಕರ ನನಗೆ ಅಟ್ಲೀಸ್ಟ್ ಅಂದರೆ ಅದರ ಪೂರ್ವಕವಾಗಿ ಸರ್ಕಾರಿ ಕೆಲಸವಾದರೂ ನನಗೆ ಸಿಗುತ್ತಾ ಗುರುಗಳೇ ಅನ್ನೋದನ್ನು ಒಂದು ಮನವಿಯನ್ನು ಕೂಡ ಇಟ್ಟಿದ್ದಾರೆ ತಾಯಿ ಪತ್ರದಲ್ಲಿ. ನಿಜಕ್ಕೂ ನೋಡಿ, ಮನೆಯಲ್ಲಿರೋರು ಅವರೂ ಕೆಲಸಕ್ಕೆ ಹೋಗ್ತಾಯಿರ, ಇವರು ಓದಿರುವುದನ್ನು ಮನಸ್ಸಲ್ಲಿಟ್ಕೊಂಡು ಅದನ್ನು ಓದಿರ್ತಕ್ಕಂಥ ತಕ್ಕನಾಗೆ ಒಂದು ಕೆಲಸ ಪ್ರೈವೇಟ್ ಆದರೆ ಏನು, ಸರ್ಕಾರಿ ಕೆಲಸ ಆದ್ರೇನು, ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ ಆದ್ರೆ ಹೋಗ್ಲಿ ಹೋದ್ರೆ ಹೋಗ್ಲಿ, ಪ್ರೈವೇಟ್ ಕೆಲಸ ಮಾಡಾದ್ರೆ ಅಟ್ಲೀಸ್ಟ್ ದವಸಧಾನ್ಯಕ್ಕಾದ್ರೂ ಅವ್ರು ದುಡಿಮೆಗಾದ್ರೂ ಇವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವರಾದ್ರೂ ಹೋಗ್ಲಿಲ್ಲ ಇವರಾದ್ರೂ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೂ ಕೂಡ ಬೇಡ ಅಂತ ಹೇಳಿ ಒಂದು ಕೊಕ್ಕೆ ಕೂತ್ಕೊಂಡಿದ್ದಾರೆ. ಆಯಿತು, ನನಗೆ ಮಕ್ಕಳ ಭಾಗ್ಯವು ಇದೆಯೋ ಇಲ್ವೋ ಎಂದು ತಿಳಿಸಿ ಗುರುಗಳೇ. ತಿಳಿಸ್ತೀನಮ್ಮ, ನನಗೆ ಸರ್ಕಾರಿ ಕೆಲಸವಾಗುತ್ತೋ ಇಲ್ವೋ ಎಂಬತಕ್ಕಂಥ ವಿಚಾರವಾಗ್ಲೂ ಕೂಡ ತಿಳಿಸಿ ಗುರುಗಳೇ. ಆಯ್ತಮ್ಮ, ತಿಳಿಸ್ತೀನಿ. ಇನ್ನು ಮತ್ತೊಂದು ಪುಟ ಇದೆ ಗುರುಗಳೇ, ಹಿಂದಿನ ಭಾಗದಲ್ಲಿ ಚುಟುಕಾಗಿ ಬರೆದಿದ್ದೇನೆ, ತಿರುಗಿಸಿ ಅಂತ ಹೇಳಿ ಅವರೇ ಬರೆದಿದ್ದಾರೆ ಗುರುಗಳೇ. ಇಂಚೂರು ಹಿಂದೆನೂ ಇದೆ, ಅದನ್ನು ಕೂಡ ನೋಡಿ ಅಂತ ಹೇಳಿ. ಇನ್ನು IUI 3 ಸತಿ ಮಾಡಿಸಿದ್ದೇನೆ, IVF ಮಾಡಿಸ್ಬೇಕಾ ಬೇಡವಾ ಗುರುಗಳೇ, ಅದನ್ನು ಕೂಡ ತಿಳಿಸ್ಕೊಡಿ. ಮಕ್ಕಳ ವಿಚಾರವಾಗಿ ತಾಯಿಯವರು ಬರೆದಿರ್ತಕ್ಕಂಥದ್ದು IVF ಮಾಡಿಸ್ಲಾ ಬೇಡವಾ ಅಂತ ಹೇಳಿ ನನಗೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಇನ್ನು ಈ ಒಂದು ಪತ್ರವನ್ನು ಓದಬೇಕಾದ್ರೆ ಒಂದು ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು, ನಿಜಕ್ಕೂ ಇದೆಲ್ಲರಿಗೂ ಕೂಡ ನಾನು ಹೇಳಲೇಬೇಕು, ಮನೆಯಲ್ಲಿ ಗಂಡನಾಗಿ ಮಾಡ್ತಕ್ಕಂಥ ಒಂದು ತಪ್ಪು ಏನಪ್ಪಾ ಅಂದರೆ, ನೋಡಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಗಂಡಿನ ಕಡೆ ಒಬ್ಬ ಗಂಡ ಆಗಿ ನಾವು ಮದುವೆಯಾದ ನಂತರ ನಮ್ಮ ತಾಯಿ ಜೊತೆ ನಾವು ಅಲ್ಲೇ ಇರ್ತೀವಿ, ನಮ್ಮ ಮನೆಯಲ್ಲಿ ನಾವೇ ಇರ್ತೀವಿ, ನಮ್ಮ ಅಕ್ಕ ತಂಗಿಯರ ಜೊತೆನೇ ಇರ್ತೀವಿ, ತಂದೆ ಜೊತೆನೇ ಇರ್ತೀವಿ, ನಮ್ಮ ಪರಿಸರ ಬದಲಾಗೋದಿಲ್ಲ, ಪರಿಸ್ಥಿತಿ ಬದಲಾಗೋದಿಲ್ಲ, ಒಂದು ಜವಾಬ್ದಾರಿ ಮಾತ್ರ ಜಾಸ್ತಿ ಆಗುತ್ತೆ, ಅದನ್ನು ನನ್ನ ಹೆಂಡತಿ. ಆದರೆ ಹೆಂಡತಿಯ ವಿಚಾರಕ್ಕೆ ಬಂದರೆ ಆಕೆಯ ಪರಿಸರ, ತಂದೆ ತಾಯಿ, ಅಣ್ಣ ತಂಗಿ, ಬಂಧು ಬಾಂಧವರು, ಗೆಳೆಯರು ಗೆಳತಿಯರು ಪ್ರತಿಯೊಬ್ಬರನ್ನೂ ಕೂಡ ತ್ಯಜಿಸಿ ತ್ಯಾಗ ಮಾಡಿ ಗಂಡನ ಮನೆಗೆ ಬರ್ತಾಳೆ. ಗಂಡನಿಗಿರ್ತಕ್ಕಂಥ ಸೌಲಭ್ಯಗಳೆಲ್ಲವೂ ಕೂಡ ಅದೇ ರೀತಿ ಇರುತ್ತೆ. ಹೆಣ್ಣಿಗೆ ಸಿಗಬೇಕಾಗಿರತಕ್ಕಂಥ ಸೌಲಭ್ಯಗಳೆಲ್ಲವನ್ನೂ ಕೂಡ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ, ಹೊಸದೊಂದು ಮತ್ತೊಂದು ಪ್ರಪಂಚವನ್ನು ನೋಡಲಿಕ್ಕೆ, ಮತ್ತೊಂದು ಆ ಒಂದು ಜೀವನವನ್ನು ಪ್ರಾರಂಭವನ್ನು ಮಾಡಲಿಕ್ಕೆ. ಆದರೆ ಇಲ್ಲಿ ಗಂಡ ಅದೇ ಮತ್ತೆ ಹಳೆ ಕಥೆಯ ಹಾಗೆ ಅಕ್ಕ ತಂಗಿಯರ ಮಾತನ್ನು ಕೇಳಿ, ತಂದೆ ತಾಯಿಯ ಮಾತನ್ನು ಕೇಳಿ, ಎಲ್ಲೋ ಒಂದು ಕಡೆ ತಂದೆ ದೂರದ ಮಾತು, ಯಾವ ತಂದೆನೂ ಕೂಡ ತನ್ನ ಮಕ್ಕಳಿಗೆ ಇಂಥ ಕೆಲಸಗಳನ್ನು ಹೇಳಿಕೊಡೋದಿಲ್ಲ, ತಾಯಿನೂ ಕೂಡ ಹೇಳಿಕೊಡೋದಿಲ್ಲ. ಆದರೆ ಒಂದಷ್ಟು ಮನೆಗಳಲ್ಲಿ ಈ ಒಂದು ಅತ್ತೆ ಸೊಸೆಯ ಜಗಳ ನೋಡ್ಲಿಕ್ಕಾಗೋದಿಲ್ಲ. ಮಗನಿಗೆ ಹೋಗಿ ಒಂದು ರೀತಿ ದೂರತಕ್ಕಂಥದ್ದು, ಹೆಂಡತಿಗೆ ಇನ್ನೊಂದು ರೀತಿ ದೂರತಕ್ಕಂಥದ್ದು, ಇದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಎಂಬತಕ್ಕಂಥ ವಿಚಾರ ನನಗಂತೂ ಅರ್ಥವೇ ಆಗ್ತಾ ಇಲ್ಲ. ಸಾಕಷ್ಟು ಜನರ ಮನೆಯಲ್ಲಿ ಇವತ್ತಿನ ದಿವಸ ಈ ಪರಿಸ್ಥಿತಿ ಇದೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಮದುವೆಯಾಗಿ ಬಂದಿದ್ದಾದ ನಂತರ ಗಂಡ ಇನ್ನೂ ಅದೇ ರೀತಿ ಆ ತಾಯಿಯ ಮಾತನ್ನು ಕೇಳಿಕೊಂಡು, ಅಕ್ಕ ತಂಗಿಯರ ಮಾತನ್ನು ಕೇಳಿಕೊಂಡು ಹೆಂಡತಿಗೆ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ಚುಚ್ಚಿ ಮಾತನಾಡ್ತಕ್ಕಂಥದ್ದಾಗಲಿ, ಅದರಲ್ಲಿ ನಾದ್ನಿ ಈಕೆಗೆ ಏನು ಕೆಲಸ ಇದೆ, ಮಕ್ಕಳಾಗಿಲ್ಲ ಅಂತ ಹೇಳಿ ಇವರು ಚುಚ್ಚಿ ಮಾತನಾಡ್ತಕ್ಕಂಥದ್ದು ಈಕೆಗೆ ಏನು ಕೆಲಸ? ಈಕೆಗೆ ಮೊದಲನೇದಾಗಿ ಮದುವೆ ಆಗಿಲ್ಲ, ಮದುವೆ ಅದು ಹೋದ್ರೆ ಹೋಗ್ಲಪ್ಪ, ಒಂದು ಗಂಡನ ಹುಡುಕಿ ಮದುವೆ ಮಾಡಿಸೋಣ ಅಂತ ಹೇಳಿ ಇವರಾಗಿ ಇವ್ರು ಮುಂದೆ ಹೋದ್ರೆ ನನಗೆ ಶ್ರೀಮಂತನಾಗಿರ್ತಕ್ಕಂಥ ವರನೇ ಬೇಕು ಅಂತೇಳಿ ಅವರ ಅಪೇಕ್ಷೆ. ಅವರ ಅಪೇಕ್ಷೆ ಏನಾದರೂ ಇಲ್ಲಿ ಬಿಡಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಪತ್ರವನ್ನು ಬರೆದಿರತಕ್ಕಂಥ ತಾಯಿಯಲ್ಲಿರ್ತಕ್ಕಂಥ ಮನಸ್ಸಿನ ನೋವು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಕೂಡ ಯಾರೂ ಇಂಥ ಕೆಲಸವನ್ನು ಮಾಡಬೇಡಿ. ನಿಮಗೋಸ್ಕರ ಎಲ್ಲವನ್ನೂ ತ್ಯಾಗವನ್ನು ಮಾಡಿ ಬಂದಿರತಕ್ಕಂಥ ಹೆಣ್ಣು ಮಗಳನ್ನು ತಾವು ಗೌರವಿಸಬೇಕು, ಅವರ ಮಾತನ್ನೂ ಕೂಡ ಕೇಳಬೇಕು, ಅವರಿಗೆ ಅಷ್ಟೇ ಸ್ಥಾನಮಾನವನ್ನು ಕೊಡಬೇಕು, ಅಷ್ಟೇ ಗೌರವವನ್ನು ಕೊಡಬೇಕು. ಯಾಕೆಂದರೆ ನಿಮಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ತ್ಯಜಿಸಿ ಬಂದಿರ್ತಾರಲ್ವಾ, ತಾವು ಕೂತ ಜಾಗದಲ್ಲೇ ಕೂತಿರ್ತೀರಿ ಅಲ್ವಾ, ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೂ ಕೂಡ ಭಾಗಿಯಾಗ್ತಾರಲ್ವಾ, ಕೂತ ಜಾಗಕ್ಕೆ ಸೇವೆ ಮಾಡ್ತಾರಲ್ವಾ, ಅದಕ್ಕೆ ನೀವು ಅವ್ರ ಮಾತನ್ನು ಕೇಳಬಾರ್ದು, ಎಲ್ಲನೂ ಕೂಡ ಕೂತಿ ನೋಡ್ತಾ ಇರ್ತಕ್ಕಂಥವ್ರ ಮಾತನ್ನು ಕೇಳಬೇಕು. ತಾವು ಯಾರೂ ಇಂಥ ತಪ್ಪಿನ ಕೆಲಸವನ್ನು ಮಾಡಬೇಡಿ. ಇನ್ನು ಮಕ್ಕಳಾಗ್ತಕ್ಕಂಥ ವಿಚಾರವಾಗಿ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಆ ಮನವಿಯ ಕುರಿತಾಗಿ ಮಾತನಾಡ್ತಕ್ಕಂಥ ವನಸಿರಿಯಲ್ಲಿ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮಾತನಾಡ್ತಕ್ಕಂಥ ವನಸಿರಿ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಈಗ ನಿಜಕ್ಕೂ ಇಲ್ಲಿ ನನ್ನ ಮಾತಿನ ಮುಂದಕ್ಕೆ ಬೇಡವೇನೋಪ್ಪ. ಏನು ಗುರುಗಳೇ ನೀವು ಹೀಗನ್ಬಿಟ್ರಿ? ಮಾತನಾಡ್ತಕ್ಕಂಥ ವನಸರಿಯ ಮಾತನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರ? ಅದು ಯಾವ ರೀತಿ ಸೂಚನೆಯನ್ನು ಕೊಡ್ತು ಅನ್ನೋದನ್ನು ತಾವು ಗಮನಿಸಿದ್ರ? ತಾಯಿ ಪತ್ರದ ಕೊನೆಯಲ್ಲಿ ತಾವು ಬರೆದಿದ್ರಿ, ಗುರುಗಳೇ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ ಗುರುಗಳೇ. ಇಷ್ಟು ದಿವಸ ಕಾದ್ರಲ್ಲಮ್ಮ, ಪತ್ರ ಬಂದು ನನಗೆ ತಲುಪೋ ತನಕ, ನಾನು ಆ ಪತ್ರವನ್ನು ತೆಗೆದುಕೊಳ್ಳೋ ತನಕ. ಇನ್ನು ಮುಂದೆ ನಿಮ್ಗೆ ಆ ಕಾತುರತೆ ಬೇಡಮ್ಮ. ನಿಮ್ಮ ಪ್ರಶ್ನೆಗೆ ಉತ್ತರ, ನಿಜಕ್ಕೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವಿಗೆ, ಸಂಕಷ್ಟಗಳಿಗೆ ಇನ್ನು ಮುಂದಕ್ಕೆ ಜಾಗ ಇಲ್ಲ. ಇನ್ನು ಯೋಚನೆ ಮಾಡಬೇಡಿ. ಉತ್ತರ ವನಸರಿ ತಿಳಿಸ್ಕೊಟ್ಟಿದೆ, ಉತ್ತರ ವನಸರಿ ಹೇಳ್ತಾ ಇದೆ, ನಿಮಗೆ ಮಕ್ಕಳಾಗತ್ತೆ, ಇದರಲ್ಲಿ ಸಂಶಯ ಬೇಡ. ಸೂಕ್ತವಾಗಿರ್ತಕ್ಕಂಥ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ಮತ್ತೆ ತಾವು ಪ್ರಯತ್ನವನ್ನು ಮಾಡಿ, ನಿಮಗೆ 100% ಈ ಸತಿ 100ಕ್ಕೆ 100 ಮಕ್ಕಳಾಗತ್ತೆ, ಇದರಲ್ಲಿ ಸಂಶಯ ಇಲ್ಲ. ಇದನ್ನು ಮಾಡೋದ್ರ ಜೊತೆಗೆ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾವು ಮಾಡಿ. ಈ ಅನುಷ್ಠಾನವನ್ನು ಮಾಡೋದ್ರಿಂದ ತಾವು ನಿಮ್ಮ ಆ ಒಂದು ಕೆಲಸದ ವಿಚಾರವಾಗ್ಲೂ ಕೂಡ, ನಿಮ್ಮ ಆ ಒಂದು ಹುದ್ದೆ ಅಂದರೆ ಆ ಒಂದು ಕೆಲಸದ ವಿಚಾರವಾಗಿ, ಜಾಬಿನ ವಿಚಾರವಾಗಿ ತಾವು ಪ್ರಶ್ನೆಯನ್ನು ಇಟ್ಟಿದ್ದೀರಿ, ಅದರ ವಿಚಾರವಾಗ್ಲೂ ಕೂಡ ಹೌದು, ಮತ್ತು ಈ ಒಂದು ನಿಮ್ಮ ಆ ಒಂದು ಸಂತಾನದ ವಿಚಾರವಾಗ್ಲೂ ಕೂಡ ಹೌದು, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಆ ಅನುಷ್ಠಾನ ಏನಪ್ಪ ಅಂದರೆ, ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ, ಒಂದು ಅರಳಿ ಎಲೆ ತೆಗೆದುಕೊಳ್ತಕ್ಕಂಥದ್ದು. ಅರಳಿ ಎಲೆ ತೆಗೆದುಕೊಂಡು ಅದರ ಕೆಳಗಡೆ ಒಂದು ವಿಳೆದೆಲೆಯನ್ನು ಇಡತಕ್ಕಂಥದ್ದು. ಮೇಲೆ ಅರಳಿ ಎಲೆ, ಅದರ ಕೆಳಗಡೆ ವಿಳೆದೆಲೆ. ವಿಳೆದೆಲೆಯ ಮೇಲೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಅರಳಿ ಎಲೆ ಮೇಲೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಆ ಬರೀತಕ್ಕಂಥದ್ದು ಹೇಗೆ ಅಂದರೆ, ಅಪ್ಪಟ ಶ್ರೀಗಂಧದಲ್ಲಿ ತುಳಸಿ ಕಡ್ಡಿಯ ಸಹಾಯವನ್ನು ತೆಗೆದುಕೊಳ್ಳತಕ್ಕಂಥದ್ದು. ಮೊದಲನೇದಾಗಿ ವಿಳೆದೆಲೆಯನ್ನು ಅರಿಶಿನದ ನೀರಲ್ಲಿ ಶುದ್ಧಿ ಮಾಡಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ವಿಳೆದೆಲೆಯನ್ನು ಅರಿಶಿನದ ನೀರಲ್ಲಿ ಶುದ್ಧಿ ಮಾಡಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದಾದ ನಂತರ ಅದರ ಮೇಲೆ ಅರಳಿ ಎಲೆಯನ್ನು ಅದೇ ಅರಿಶಿನದ ನೀರಲ್ಲೇ ಶುದ್ಧಿ ಮಾಡಿ ಅದರ ಮೇಲಿಟ್ಟು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಬರೆದಿದ್ದಾದ ನಂತರ ಯಾವ ತುಳಸಿ ಕಡ್ಡಿಯಲ್ಲಿ ತಾವು ಬರೆದಿದ್ರೋ ಅದೇ ತುಳಸಿ ಕಡ್ಡಿಯನ್ನು ಆ ಒಂದು ಬೀಜಾಕ್ಷರಿ ಮಂತ್ರದ ಮೇಲೆ ಇಡ್ತಕ್ಕಂಥದ್ದು. ಇಟ್ಟಿದ್ದಾದ ನಂತರ ಆ ಒಂದು ಕಡ್ಡಿಯ ಮೇಲೆ ಅರಿಶಿನ, ಕುಂಕುಮ, ವಿಭೂತಿ ಇವು ಮೂರನ್ನು ಕೂಡ ಒಂದೊಂದು ಚಿಟಿಕೆ ಹಾಕ್ತಕ್ಕಂಥದ್ದು. ಹಾಕಬೇಕಾದ್ರೆ ತಾವು ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದರ ಜೊತೆಗೆ ನಿಮ್ಮ ಕುಲದೇವತೆಯೂ ಹೌದು, ಕುಲದೇವರು ಹೌದು. ಕುಲದೇವತೆ ಅಂದರೆ ಹೆಣ್ಣು ದೇವತೆಯನ್ನು ಕೂಡ ತಾವು ಪ್ರಾರ್ಥನೆಯನ್ನು ಮಾಡಬೇಕು, ನಿಮ್ಮ ಮನೆ ದೇವರು ಗಂಡು ದೇವತೆಯನ್ನು ಕೂಡ ತಾವು ಪ್ರಾರ್ಥನೆಯನ್ನು ಮಾಡಬೇಕು. ಮಾಡ್ತಾ ಆ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮ, ಒಂದು ಚಿಟಿಕೆ ವಿಭೂತಿ ಇವು ಮೂರನ್ನು ಕೂಡ ಹಾಕ್ತಕ್ಕಂಥದ್ದು. ಹಾಕಿದ್ದಾದ ನಂತರ ಇದನ್ನು ತಾವು 3 ಮಂಗಳವಾರಗಳ ಕಾಲ ತಾವು ಮಾಡತಕ್ಕಂಥದ್ದು. ಮೊದಲನೇ ಮಂಗಳವಾರ ತಾವು ಮಾಡಿಟ್ಟಾದ ನಂತರ ಅದನ್ನು ಮತ್ತೊಮ್ಮೆ ಮಾಡತಕ್ಕಂಥದ್ದಲ್ಲ. 3 ಮಂಗಳವಾರಗಳ ಕಾಲಕ್ಕೂ ಕೂಡ ಇದು ನಿಮ್ಮ ವಾಸ್ತುಗೃಹದಲ್ಲೇ ಇರಬೇಕು. ಕಡೇ ಮಂಗಳವಾರ ಆ ಒಂದು ಕಡ್ಡಿಯ ಮೇಲೆ, ಆ ಒಂದು ತುಳಸಿ ಕಡ್ಡಿಯ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಹಾಕಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ 3 ಮಂಗಳವಾರ ಕಾಲ ಈ ಒಂದು ಅನುಷ್ಠಾನವನ್ನು ಮಾಡಿದ ತಕ್ಷಣ ಆ ಒಂದು ವಿಳೆದೆಲೆ, ಅರಳಿ ಎಲೆ ಎರಡನ್ನೂ ಕೂಡ ಒಂದೇ ಸರಿಸಮ ಪ್ರಮಾಣವಾಗಿ ಸುರುಳಿ ಸುತ್ತಿ ಅರಿಶಿನದ ದಾರದಲ್ಲಿ ಕಟ್ಟಿ ಸುಬ್ರಹ್ಮಣ್ಯೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತೆಗೆದುಕೊಂಡು ಹೋಗಿ ಅದನ್ನು ಹುತ್ತದ ಬಳಿ ಇಡತಕ್ಕಂಥದ್ದು. ಹುತ್ತದ ಬುಡದಲ್ಲಿಟ್ಟು ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ಒಂಚೂರು ಹಾಲನ್ನು ಅಲ್ಲಿ ನೈವೇದ್ಯಕ್ಕಿಟ್ಟು ತಾವು ಆಚೆ ಕಡೆ ಬನ್ನಿ. ಅಂದರೆ ತಾವು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಈ ಒಂದು ಕೆಲಸವನ್ನು ಮಾಡಿ ತಾವು ನಿಮ್ಮ ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಈ ಬಾರಿ ನಿಮಗೆ 100%, ನಾನು ಹೇಳ್ತಾ ಇದ್ದೀನಿ 200%, 200% ನಿಮಗೆ ಕೆಲಸ ಆಗ್ತಕ್ಕಂಥದ್ದೇ. ಉತ್ತರ ವನಸರಿಯೂ ಕೂಡ ಅದೇ ಹೇಳಿದೆ. ಭಗವಂತನ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಪತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಉತ್ತರ ಬಂತು. ಉತ್ತರವನ್ನೇನೋ ತಿಳಿಸ್ಕೊಟ್ಟಿದ್ದಾಯಿತು, ಜೊತೆಗೆ ಪರಿಹಾರ ಮಾರ್ಗವನ್ನು ಕೂಡ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನುಳಿದಿರತಕ್ಕಂಥ 2 ರಾಶಿಗಳು, ಆ ರಾಶಿಗಳನ್ನು ಈಗ ಮುಗಿಸ್ಬಿಡೋಣ. ಈಗಾಗಲೇ ಕುಂಭ ಮತ್ತು ಮೀನರಾಶಿಯಲ್ಲಿರತಕ್ಕಂಥವ್ರು ನನ್ನ ಮೇಲೆ ಫುಲ್ಲು ಕೋಪ ಮಾಡ್ಕೊಂಡಿದ್ದೀರಿ, ಕಣ್ಣು ಕೆಂಪು ಮಾಡ್ಕೊಂಡಿದ್ದೀರಿ. ಗುರುಗಳೇ ನೀವು ಎಲ್ಲಿ ಹೋಗಿ ನಮ್ಮ ರಾಶಿನ ಕಡೆಯವರೆಗೂ ಹೇಳ್ಕೊಂಬರೋವರೆಗೂ ನಿಮಗೆ ಸಮಾಧಾನ ಇಲ್ಲ ಗುರುಗಳೇ, ಏನು ಮಾಡೋದಮ್ಮ. ಅದೇ ರೀತಿ ವಿಚಾರಗಳು ಕೂಡ ಸಾಕಷ್ಟು ಇರ್ತಾವಲ್ವ, ಅದಕ್ಕೋಸ್ಕರ ಅಷ್ಟೇ. ಇನ್ನು ತಡ ಮಾಡೋದು ಬೇಡ, ಸಮಯನ ಅರ್ಥ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈಗ ರಾಶಿಗಳನ್ನು ಮತ್ತೆ ಮುಂದುವರಿಸೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದೇ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂತಹ ಒಂದು ಅನುಗ್ರಹ ಇದೆ. ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಆದಷ್ಟು ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಿನ ಚೆನ್ನಾಗಿದೆ, ಆದರೆ ತಾವು
ಚಲಿಸ್ತಕ್ಕಂಥ ಮಾರ್ಗವನ್ನು ಸ್ವಲ್ಪ ಬದಲಾಯಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತಾವು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಇವತ್ತಿನ ದಿವಸ ಗುರುಗಳೇ, ನಿನ್ನೆ ನಾವು ಅಂದ್ಕೊಂಡಿದ್ವಿ ಈ ಕಡೆ ಹೋಗಬೇಕು ಅಂತ ಹೇಳಿ, ಆದರೆ ನೀವು ಈ ಕಡೆ ಹೋಗಿ ಅಂತ ಹೇಳ್ತಿದ್ರಲ್ಲ, ಅದ್ರ ಆಪೋಸಿಟ್ ಡೈರೆಕ್ಷನ್ ಕಡೆ ಪ್ರಯಾಣವನ್ನು ಬೆಳೆಸಿ ಪ್ರಾರಂಭವನ್ನು ಮಾಡಿ. ಹಂಗಂತ ಹೇಳಿ ಆ ಒಂದು ಜಾಗದಲ್ಲೇ ಎಲ್ಲೋ ಒಂದು ಕಡೆ ಡೆಸ್ಟಿನೇಷನ್ ಮುಟ್ತಕ್ಕಂಥದ್ದಲ್ಲ. ತಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ, ಆದರೆ ನಿಮ್ಮ ಪ್ರಯಾಣದ ಪ್ರಾರಂಭದ ಹಂತ ಪೂರ್ವ ದಿಕ್ಕಿನ ಕಡೆ ಗಾಡಿ ತಿರುಗಿಸ್ಬೇಕು. ಅದಾದ್ಮೇಲೆ ತಾವು ಮತ್ತೆ ನಿರ್ಗಮವನ್ನು ತೆಗೆದುಕೊಂಡು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆದರೆ ನಿಮ್ಮ ಪ್ರಾರಂಭದ ಹಂತ ಪೂರ್ವ ದಿಕ್ಕಿನ ಕಡೆ ಇದ್ದಿದ್ದೇ ಆದರೆ ಶನಿ ಪರಮಾತ್ಮ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರತಕ್ಕಂಥದ್ದಿರುತ್ತೆ. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ತಪ್ಪದೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನೀಲಿ ವರ್ಣದಲ್ಲಿರತಕ್ಕಂಥ ಪುಷ್ಪವನ್ನು ಶನಿ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನಿಶ್ಚರಂ. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರೆ. ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆ ಎದ್ದಾಗಲಿಂದನೇ ಒಂದು ರೀತಿ ಆಲಸ್ಯತನ, ಪ್ರತಿನಿತ್ಯ ಇರ್ತಕ್ಕಂಥದ್ದೆಲ್ಲವೇನಪ್ಪ ಬಿಡಪ್ಪ, ಇವತ್ತಿನ ದಿವಸ ನಿಮ್ದಾಗ ಮನೇಲಿ ರೆಸ್ಟ್ ಮಾಡೋಣ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಹೇಳ್ತಾ ಇದ್ದೇನೆ, ಒಂದು ಸಣ್ಣ ಕಿವಿ ಮಾತು, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂದರೆ ನಿಮ್ಮ ಆಲಸ್ಯತನವನ್ನು ಬಿಟ್ಬಿಡಿ, ಸೋಂಬೇರ್ತನವನ್ನು ಬಿಟ್ಬಿಡಿ, ನಿಮ್ಮಲ್ಲಿರ್ತಕ್ಕಂಥ ಗೊಂದಲಕ್ಕೆ ಜಾಗ ಕೊಡಬೇಡಿ. ಏನೇ ಬರಲಿ, ಎಂಥದ್ದೇ ಬರಲಿ, ಎಷ್ಟೇ ಸುಸ್ತಿರಲಿ, ನಾನು ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ತಾವು ಎದ್ದು ಮುಂದೆ ಬನ್ನಿ. ಆಸಕ್ತಿಯುಕ್ತರಾಗಿ ತಾವು ಕೆಲಸ ಮಾಡಿ. 100% and 200% ತಾವು ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. 100ಕ್ಕೆ 100 ತಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಇದರಲ್ಲಿ ಸಂಶಯನೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನವೇ, ನಿಮ್ಮ ಸೋಂಬೇರ್ತನವೇ ಇವತ್ತಿನ ದಿವಸ ನಿಮ್ಮ ಕೆಲಸ ಕುಂಠಿತವಾಗಲಿಕ್ಕೆ ದಾರಿ ಆಗ್ತಕ್ಕಂಥದ್ದಿರುತ್ತೆ, ಜೋಪಾನ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿ ಜಾಸ್ತಿ ಆಗಬೇಕು ಅಂದರೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ವಿಘ್ನ ನಿವಾರಕ ಗಣಪ. ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲೇ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಅಂದರೆ ಬರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗಬೇಕು ಅಂತೇಳಿ. ಅದೇ ರೀತಿ ನಿಮಗೆ ಪ್ರಾರಂಭದ ಹಂತದಲ್ಲಿ ಸಮಸ್ಯೆ ಇದೆ, ಆ ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಚೀಟಿಗೆ ಹೊಡೆಯುವಷ್ಟರಲ್ಲಿ ದೂರ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಗಣಪನನ್ನು ಪ್ರಾರ್ಥನೆ ಮಾಡಬೇಕು. ಅಂತಹ ಗಣಪತಿಯನ್ನು ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯಾತ್. ಅಂತಹ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಗಣಪನಿಗೆ 21 ಗರಿಕೆಯನ್ನು ಸಮರ್ಪಣೆ ಮಾಡಿ ತಾವು ಪ್ರಾರ್ಥನೆಯನ್ನು ಮಾಡೋಣ. 21 ಗರಿಕೆಯನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ರಕ್ತಚಂದನ ಅಂದರೆ ಕೆಂಪು ವರ್ಣದಲ್ಲಿರ್ತಕ್ಕಂಥ ಗಂಧ. ರಕ್ತಚಂದನ ಸಿಗೋದು ಕಷ್ಟ ಅಲ್ವಾ? ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಹೌದು, ಭಗವಂತ ನನ್ನ ಹತ್ರ ಇರುವ ಆ ಒಂದು ಪದಾರ್ಥದಲ್ಲೇ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಅಪ್ಪಟ ಶ್ರೀಗಂಧಕ್ಕೆ ಒಂದೇ ಒಂದು ಚಿಟಿಕೆ ಅಪ್ಪಟ ಕುಂಕುಮವನ್ನು ನೋಡಿ. ಅಪ್ಪಟ ಕುಂಕುಮ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಕುಂಕುಮನೂ ಕೂಡ ಕಲಬೆರಕೆ ಆಗೋಗಿದೆ. ಅಂದರೆ ಎಲ್ಲವೂ ಕೂಡ ಬೇರೆ ರೀತಿ ಇರ್ತಕ್ಕಂಥ ಪದಾರ್ಥಗಳು ಮಿಶ್ರಣವಾಗೋಗಿದೆ. ಆ ಕುಂಕುಮ ಆ ಒಂದು ಕಲರ್ ಆಗಲಿ ವರ್ಣ ಆಗಲಿ ಎಲ್ಲವನ್ನೂ ಕೂಡ ಬದಲಾಯಿಸಿಬಿಟ್ಟಿದ್ದಾರೆ, ಕೆಮಿಕಲ್ ಹಾಕ್ತಾ ಇದ್ದಾರೆ. ಹಣೆಗೆ ಧರಿಸಿದರೆ ಆ ಒಂದು ಜಾಗದಲ್ಲೂ ಕೂಡ ಇನ್ಫೆಕ್ಷನ್ಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲವನ್ನೂ ಕೂಡ ತಾವು ಗಮನಿಸಬೇಕು. ಅಪ್ಪಟವಾಗಿರತಕ್ಕಂಥ ಕುಂಕುಮವನ್ನು ತಾವೆಲ್ಲರೂ ಕೂಡ ತೆಗೆದುಕೊಂಡು ಆ ಒಂದು ಅಪ್ಪಟ ಶ್ರೀಗಂಧಕ್ಕೆ ಮಿಶ್ರಣವನ್ನು ಮಾಡಿದರೆ ಅದು ಕೆಂಪು ವರ್ಣವಾಗಿ ಬದಲಾಗ್ತಕ್ಕಂಥದ್ದು ಇರುತ್ತೆ. ಆ ಕೆಂಪು ವರ್ಣದಲ್ಲಿರ್ತಕ್ಕಂಥ ಗಂಧವನ್ನೇ ರಕ್ತಚಂದನ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಆ ಒಂದು 21 ಗರಿಕೆಯನ್ನು ಅಲ್ಲಿಟ್ಟು ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡ್ತಾ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ವಿಘ್ನ ನಿವಾರಕ ಗಣಪ ಪ್ರಾರಂಭದಲ್ಲಿರ್ತಕ್ಕಂಥ ವಿಘ್ನಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರ. ಗುರುಗಳೇ, ನನಗೆ ಒಂದಂತೂ ಸಂಶಯ ಇದೆ. ಏನಪ್ಪ ಸಂಶಯ? ನೋಡಿ ಗುರುಗಳೇ, ನೀವು ಹೇಳಿದ್ರಿ ಈಗ ತಾನೆ ಮನಸ್ಸಲ್ಲಿ ಅಂದ್ಕೊಂಡು ತಾವು ಅದನ್ನು ಮಾಡಿ ಅಂತ ಹೇಳಿ. ಹಂಗಂತ ಹೇಳಿ ಭಗವಂತ ಒಪ್ತಾನ ಗುರುಗಳೇ? ಇರೋ ಪದಾರ್ಥಗಳನ್ನು ನಾವು ಇಲ್ದಿರ ಅದಕ್ಕೆ ಬೇರೆ ಇನ್ನೇನೋ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ಒಪ್ಕೊಂತಾನ? ನೋಡಿ, ಅವಶ್ಯಕತೆ ಇತ್ತು, ಹೌದು, ನಿಮ್ಗೆ ಅದರ ಅವಶ್ಯಕತೆ ಇದೆ. ಆದರೆ ನಿಮಗಲ್ಲ ಆ ಕೆಲಸಕ್ಕೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ವಸ್ತುನೂ ಕೂಡ ನಿಮಗೆ ಸಿಗತ್ತೆ ಎಂಬತಕ್ಕಂಥ ವಿಚಾರ ಆದರೆ ನಿಮಗದು ಸಿಕ್ಕೇ ಸಿಗುತ್ತೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ತಾವು ಮನಸ್ಸಲ್ಲಿಟ್ಕೊಂಡು ಸಿಗೋವಂಥ ವಸ್ತುಗಳನ್ನು ಕೂಡ ತಾವು ಬಿಟ್ಟು ಈಸಿ ಕೆಲಸಕ್ಕೆ ಕೈ ಹಾಕಿ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ತಾವು ನೋಡಿದ್ದೆ ಆದರೆ ಅದು ಅಸಾಧ್ಯ.
ಯಾವುದು ನಿಮಗೆ ಸಿಗ್ತಾ ಇಲ್ಲ, ನಿಮಗೆ ಕಷ್ಟ ಆಗ್ತಾ ಇದೆ, ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಗುರುಗಳೇ, ಅದನ್ನು ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪರ್ಯಾಯ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ವ್ಯವಸ್ಥೆ ಇದ್ದು ವ್ಯವಸ್ಥೆಯನ್ನು ಬಿಟ್ಟು ನೀವು ಇನ್ನೇನೋ ಪರ್ಯಾಯ ವ್ಯವಸ್ಥೆ ಈಸಿಯಾಗಿ ಅಷ್ಟೆಲ್ಲ ಯಾರು ಮಾಡ್ತಾರೆ, ಹಿಂಗೆ ಮಾಡೋಣ ಬಿಡು ಅಂತ ಹೋದರೆ ಅಲ್ಲಿ ಎಡುತ್ತೀರ. ಅದು ಮಾಡಬಾರ್ದು. ವ್ಯವಸ್ಥೆ ಇಲ್ಲದಿದ್ದಾಗ ತಾವು ಪರ್ಯಾಯ ವ್ಯವಸ್ಥೆಗೆ ಮುಂದೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಂತ ಹೇಳಿ ಅಯ್ಯೋ ಗುರುಗಳೇ ವ್ಯವಸ್ಥೆ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಬಿಡಿ ಗುರುಗಳೇ, ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೂತ್ರು ನಿಮಗೆ ಕಷ್ಟ. ಭಗವಂತ ದಾರಿ ತೋರಿಸದೆ ಏನೂ ಇಲ್ವಲ್ಲ, ಯಾವುದೋ ಒಂದು ರೀತಿ ದಾರಿ ತೋರಿಸ್ತಾನಲ್ಲ ಭಗವಂತ. ದಾರಿ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ, ದಾರಿ ಇಲ್ಲದೆ ಇರೋ ಜೀವನನೇ ಇಲ್ಲ. ಏನೂ ಇಲ್ಲ ಅಂದರೂ ಒಂದು ದಾರಿ ಇರುತ್ತೆ, ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಲೇಬೇಕು. ಅದಕ್ಕೋಸ್ಕರ ನಮ್ಮ ಈ ಒಂದು ಬುದ್ಧಿಶಕ್ತಿಯನ್ನು ಸರಿಯಾಗಿ ನಾವು ಆಲೋಚನೆಯನ್ನು ಮಾಡಿ ಅದನ್ನು ಉಪಯೋಗಿಸ್ಕೊಂಡ್ರೆ ಒಂದಲ್ಲ ಒಂದು ರೀತಿ ದಾರಿ ಇದ್ದೇ ಇರುತ್ತೆ. ಆ ದಾರಿಯನ್ನು ನಾವು ಹುಡುಕಿಕೊಂಡು ಮುಂದೆ ಹೋಗಬೇಕಷ್ಟೇ. ಹಂಗಂತ ಹೇಳಿ ದಾರಿಯನ್ನು ಮಾರ್ಗವನ್ನು ಬದಲಾಯಿಸ್ತಿದ್ವಿ ಅಂತ ಹೇಳಿ ಭಗವಂತ ನಮಗೆ ಒಲಿಯೋದಿಲ್ಲ, ಅದು ಇದು ಕತೆಗಳೇ ಇಲ್ಲ. ಭಗವಂತ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಒಲಿತಕ್ಕಂಥವನೇ. ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಇದೇ ರೀತಿ ಭಾನುವಾರದ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಇನ್ನಷ್ಟು ಬದಲಾವಣೆಗಳಾಗುತ್ತೆ. ಈ ಒಂದು ಮಾತನಾಡ್ತಕ್ಕಂಥ ವನಸಿರಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡೋಣ. ಇನ್ನಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹೇಗೆ ರಾಶಿಫಲದಲ್ಲಿ ಬದಲಾವಣೆ ಆಯಿತು ಅದೇ ರೀತಿ ಮತ್ತಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಇದೇ ರೀತಿ ಭಾನುವಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗಲಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.